ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಲಾಸ್ಟ್ ವ್ಲಾಗಲ್ಲಿ ಮನೆ ಖಾಲಿ ಮಾಡ್ತಿದ್ದೀವಿ ಅಂತ ಹೇಳಿದ್ದೆ, ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಮನೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಬಟ್ ತೋರಿಸೋ ಅಷ್ಟು ನಾನು ನೀರು ಇಟ್ಕೊಂಡಿಲ್ಲ ಇನ್ನು. ಆ್ಯಂಡ್ ಏನು ಗೊತ್ತಾ, ಮೊನ್ನೆ ಹಾಲು ಹೋಗಿಸಿದ್ದು. ಸೊ ಮನೆಗೆ ಬಂದ್ವಿ, ಸಿಂಪಲ್ ಆಗಿ ಪೂಜೆ, ಜಸ್ಟ್ ಒಂದು ದೀಪ ಹಚ್ಕೊಂಡು ಬಂದಿದ್ದೆ ಅಷ್ಟೇ, ಹಾಲು ಹೋಗಿಸಿ. ಆ್ಯಂಡ್ ಅವಾಗ ಬಂದು ನಾವು ಸೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತಿನವರೆಗೂ ಆಗ್ತಾನೆ ಇಲ್ಲ. 2 days ಅಮ್ಮ, ನಾನು, ಜಯಂತ್ ಮೂವರು ಕೂಡ ಜೋಡಿಸಿದೀವಿ. ಏನು ಇಲ್ಲಿ ಡಿಫಾಲ್ಟ್ ಅಂತಂದ್ರೆ ಜಯಂತಿಗೆ ಹುಷಾರಿಲ್ಲ, ಅದರಲ್ಲೇ ಕೆಲಸ ಕೂಡ ಮಾಡ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಅಮ್ಮ, ನಾನು ಇನ್ನೇನು ಚಿಟ್ಟಿನ ಸ್ಕೂಲ್ಗೂ ಕಳಿಸ್ಕೊಂತ ಅವನಿಗೆ ತಿಂಡಿ ಅದು ಇದು ಮಾಡಿಕೊಡ್ತು, ಅವನಿಗೆ ರೆಡಿ ಮಾಡಿ ಕಳಿಸಿ, ಮತ್ತೆ ಈ ಚಿಟ್ಟಿನ ಮಿಟ್ಟುನ ಮಿಂಚುನ ಇಬ್ಬರನ್ನು ಹ್ಯಾಂಡಲ್ ಮಾಡ್ಕೊಂಡು ಮಾಡೋದಿದಲ್ಲ, ಹೆವಿ ಕೆಲಸ. ಅದು ನಾವು ಅನ್ಕೊಂಡಷ್ಟು ಈಸಿ ಅಲ್ಲ ಅಂತ ಇವಾಗ ಅರ್ಥ ಆಯ್ತು. ಸೊ ಲಾಸ್ಟ್ ಎಲ್ಲ ಮನೆಗಳು ಖಾಲಿ ಮಾಡಿದಾಗ ಈಸಿಯಾಗಿ ಟಕ್ 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 ನಂಗೆ ಜೋಡಿಸ್ಬಿಡ್ತಿದೆ. ಬಟ್ ಅದ್ಯಾಕೋ ಈ ಮನೆಗೆ ಆಗ್ತಾನೆ ಇಲ್ಲ. ಹಾಯ್ ಹೇಳಮ್ಮ. ಇವಳೊಬ್ಬಳು ದೊಡ್ಡ ತರಲೆ, ಇವಳು ಹಾಯ್ ಹೇಳ್ತಾಳೆ. ಸೊ ನೋಡಿ, ನಾವೆದ್ದು ಆಲ್ರೆಡಿ ತುಂಬ ಹೊತ್ತಾಯ್ತು. ಇವತ್ತು ಏನಂತಂದ್ರೆ ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಸೊ ಬೆಳಗ್ಗೆನೆ ಎದ್ದು ಚಿಟ್ಟಿಗೆ ತಿಂಡಿ ಮಾಡಿ ಅವನ್ನ ಕಳಿಸಿ. ಯಾಕೆ ಇಷ್ಟು ತೇಗ್ತಾ ಇದ್ದೀನಿ ಅಂತಂದ್ರೆ, ಇವಾಗ ತಾನೇ ಹೊರಗಡೆ ಮೆಟ್ಲು ಪೂರ್ತಿ ಕಸ ಹೊಡೆದು ಬಂದೆ. ಕಸ ಹೊಡೆದ ತಕ್ಷಣ ಇನ್ನೇನು ಲಾಗ್ ಸ್ಟಾರ್ಟ್ ಮಾಡೋಣ, ಲಾಗ್ ಮಾಡಿ ತುಂಬ ದಿನ ಆಯಿತು ಅಂತ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಒಂದು ಸ್ವಲ್ಪ ಉಸಿರಾಟ ಹಿಂಗೆ ಆಗ್ತಾ ಇದೆ ಅಷ್ಟೇ ಫ್ರೆಂಡ್ಸ್, ಏನಿಲ್ಲ. ಚಿಟ್ಟಿಗೆ ಬೆಳಗ್ಗೆ ಪಲಾವ್ ಮಾಡಿದ್ದೆ, ಪಲಾವ್ ಮಾಡಿ ಅವನ್ನ ಕಳಿಸಿದ್ದಾಯ್ತು. ಅವನ್ನ ಕಳಿಸಿದ್ದಾದ್ಮೇಲೆ ನಾನು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊತ ಇವಳು ಮಲಗಿಸಿ ಹೋಗಿದ್ದೆ ನಾನು ಆ್ಯಕ್ಚುಲಿ. ಸೊ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರೋದ್ರೊಳಗಡೆ ಮತ್ತೆ ಎದ್ಬಿಟ್ಟಿದ್ದಾಳೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಹೊರಗಡೆ ಹೋಗಿ ಎಲ್ಲ ಕಸ ಹೊಡೆದು ಬಂದಿದ್ದೀನಿ. ಸೊ ಕಸ ಹೊಡೆದು ಬಂದು ಆದ್ರೂ ಇನ್ನೂ ಎಷ್ಟು ಕೆಲಸ ಇದೆ ಅಂತಂದರೆ, ಏ ಮಿಂಚು, ಏನು ನೀನು ತರಲೆ, ನನ್ನ ಮನೆ ಸೆಟ್ ಮಾಡ್ಕೋಬೇಕೋ ಬೇಡವೋ? ಸೊ ನೋಡಿ, ಹಿಂಗೆ ಗಲಾಟೆ ಮಾಡ್ತಾನೆ ಇರ್ತಾಳೆ. ಅವಳನ್ನ ಇಟ್ಕೊಂಡು ಜೋಡಿಸೋದಿದೆಯಲ್ಲ, ಅದು ಹೆವಿ ಕೆಲಸ ಆಗಿಬಿಟ್ಟಿದೆ. ಸೊ ಇನ್ನು ಏನೇನು ಕೆಲಸ ಇದೆ ಗೊತ್ತಾ, ಅದಕ್ಕೆ ನೋಟ್ ಡೌನ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಏನೇನು ಕೆಲಸ ಇದೆ ಅಂದರೆ ಫ್ರೆಂಡ್ಸ್, ನನಗೆ ಹಿಂಗೆ ತಲೆನೋವು ಅಂತ ಆದಾಗ ನಾನು ನೋಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡಿ, ಹಾಲಲ್ಲಿ ಇರುವಂಥ ವಸ್ತುಗಳೆಲ್ಲ ಆ್ಯಕ್ಚುಲಿ ಬೆಳಗ್ಗೆ ನನಗೆ ಜಯಂತ್ ಅವರು ಮೇಲ್ಗಡೆ ಇಟ್ಟೋದ್ರು. ಇನ್ನು ಇಷ್ಟು ಕಸ ಉಳಿದಿದೆ, ಇನ್ನೆಲ್ಲದು ಕೂಡ ಪರವಾಗಿಲ್ಲ, ಅಷ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ವೇಟ್ ಮಾಡಿ, ಒಂದೇ ಒಂದು ಸೆಕೆಂಡ್ ನಾನು ಲೀಸ್ಟ್ ತೋರಿಸ್ಬಿಡ್ತೀನಿ ಏನೇನು ಕ್ಲೀನ್ ಮಾಡ್ಕೋಬೇಕು ಅಂಥೇಳಿ. ಆ್ಯಂಡ್ ಇವಾಗ ನನ್ನ ಮಕ್ಕಳು ಮಲ್ಕೊಂಡಿದ್ದಾರಲ್ಲ, ಆ ರೂಮ್ ಕ್ಲೀನ್ ಮಾಡ್ಕೋಬೇಕು. ಸೆಕೆಂಡ್ ರೂಮ್ ನೋಡಿದ್ರೆ ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ನನ್ನ ವಸ್ತುಗಳೆಲ್ಲ ಇರೋದು, ಮೇಕಪ್ ಐಟಮ್ಸ್ ಆಗಿರ್ಬೋದು. ಆಮೇಲೆ ಏನು ಗೊತ್ತಾ, ಒಂದು ರೂಮು ಜಯಂತ್ಗೆ ಮತ್ತು ಚಿಟ್ಟಿ, ಮಿಟ್ಟಿ, ಮಿಂಚು 4 ಜನನೂ ಒಂದು ರೂಮ್, ನಂದು ಮಾತ್ರ ಒಂದು ರೂಮ್, ಹಾಗಾಗಿದೆ. ಸೊ ಸೆಕೆಂಡ್ ರೂಮ್ ಅಂದರೆ ನನ್ನ ರೂಮ್. ಆ ರೂಮ್ ಫುಲ್ ಫಿಕ್ಸ್ ಮಾಡ್ಕೋಬೇಕು ನೀಟಾಗಿ, ಮೇಕಪ್ ಐಟಮ್ಸ್ ಅದು ಇದೆಲ್ಲ ಆರ್ಗನೈಸ್ ಮಾಡ್ಕೋಬೇಕು. ಆಮೇಲೆ ಹಾಲ್ ಕ್ಲೀನ್ ಮಾಡ್ಕೋಬೇಕು, ಮತ್ತು ಅದಾಗಿದ ತಕ್ಷಣ ಮತ್ತೆ ಕಿಚನ್ ಕ್ಲೀನ್ ಮಾಡ್ಕೋಬೇಕು. ಕಿಚನ್ ಒಂದು ರೌಂಡ್ ಹಿಂಗೆ ತೋರಿಸ್ಬಿಡ್ತೀನಿ. ಇಷ್ಟೇ, ನಾನ್ ಮಾಡ್ಯುಲರ್ ಕಿಚನ್ ಇದು. ಸೊ ಅಲ್ಲಿ ಮಾಡ್ಯುಲರ್ ಇತ್ತು. ಮಾಡ್ಯುಲರ್ ಅಂತಂದರೆ ಜಸ್ಟ್ ಒಂದು ಸ್ವಲ್ಪ ಡೋರ್ಗಳಿತ್ತು, ಅದರಲ್ಲಿ ಏನು ಪಾರ್ಟಿಷನ್ಸ್ ಥರ ಏನಿರಲಿಲ್ಲ, ಬಟ್ ಕವರ್ ಆಗಿತ್ತಲ್ಲ, ಸ್ವಲ್ಪ ನೀಟಾಗಿ ಕಾಣಿಸ್ತಿತ್ತು. ಇನ್ನೇನಿದು ನಾನ್ ಮಾಡ್ಯುಲರ್ ಕಿಚನ್. ಹಾಗೆ ನಾನು ಅಂದ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಡಿಸೈನಡ್ ಆಗಿ ಇಟ್ಕೊಳ್ಳೋಣ ಅಂತೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದೆಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಮತ್ತೆ ಬಾತ್ರೂಮ್ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ತೊಗೊಂಬಂದು ಹಾಗೆ ಇಟ್ಬಿಟ್ಟಿದ್ದೀವಿ. ಸೊ ಅದಾದಮೇಲೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಸ್ವಲ್ಪ ನಮ್ಮದು ಮಡಿ ಉಡಿ ಮಾಡ್ಕೊಳ್ಳೋವಂಥದ್ದು ಏನೋ ಬಂದಿದೆ, ಅದನ್ನು ಕೂಡ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಅಬ್ಬಾ, ಇಷ್ಟು ಮಾಡ್ಕೊಂಡಿದ್ದೀನಿ. ಯಾಕೆ ಹಿಂಗೆ ಬರ್ಕೊತೀನಿ ಅಂದರೆ, ಸಮ್ಟೈಮ್ಸ್ ಅದು ಮಾಡಬೇಕಾ, ಇದು ಮಾಡಬೇಕಾ, ಅಥವಾ ಮಿಂಚು ಇರ್ತಾಳೆ, ಅವಳನ್ನು ನೋಡ್ಕೊತ ನನಗೆ ಎದಿಗುದಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ ಅಂತಂದರೆ, ಸೊ ಈ ಥರ ಬರ್ಕೊಂಡು ಮಾಡ್ತೀನಿ. ಏನ್ರಮ್ಮ ನಿಮ್ಮದು ಕತೆ? ಪಾಪು ಏಡ್ಚು. ಅವಳನ್ನ ನೀನು ಸುಧಾರಿಸ್ತೀಯೋ, ಇನ್ನನ್ನು ಅವಳು ಸುಧಾರಿಸ್ತಾಳು, ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಹೇ ಮಿಂಚು, ಏನು ನಿಂದು ಗಲಾಟೆ? ಹಾಯ್ ಮಾಡು, ಹಾಯ್ ಹಾಯ್ ಮಾಡಿ, ನೀನು ಮಾಡು. ಏನಂದರೆ, ತುಂಬ ಜನ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಜ್ವರಗಳು ತುಂಬ ಬರ್ತಾ ಇದೆ. ನನ್ನ ಮಕ್ಕಳಿಗೆ ಶೀತ ಆಗಿಬಿಟ್ಟಿದೆ. ಸೊ ಮಿಂಚಿಗೆ ಶೀತ ಆಗಿದೆ, ಔಷಧಿ ಆಗ್ತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇವಾಗ ವಾತಾವರಣ ಸರಿ ಇಲ್ಲ, ಡೆಂಗು ಜ್ವರ ಅದು ಇದು ಅಂತ ಇದ್ದಾರೆ. ಸ್ವಲ್ಪ ಭಯ ಅನಿಸುತ್ತೆ, ಆದರೆ ಸ್ವಲ್ಪ ಬಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಈ ಮೇಡಮ್ ಅವ್ರನ್ನ ಫಸ್ಟ್ ತಗೊಂಡು ಹಾಲು ಕುಡಿಸ್ತೀನಿ. ಹೆಂಗೆ ಮಾಡ್ತಾಳೆ ನೋಡಿ, ನನ್ನನ್ನೇ ನೋಡ್ತಾಳೆ. ಏನು ಏನು ನಿಂದು ಏನು ತರಲೆ? ಅಯ್ಯಯ್ಯ ಬಜಾರಿ. ಈ ರೂಮ್ ಕ್ಲೀನ್ ಮಾಡಿಕೊಂಡೆ. ಸೊ ಇವರಿಬ್ಬರು ಆಟ ಆಡ್ತಿದ್ದಾರೆ. ಅಂದರೆ ಏನೇನೆಲ್ಲ ಅಲ್ಡಿತ್ತಲ್ಲ, ಸೊ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಅಷ್ಟೇ. ಹಾಸಿಗೆ ಎಲ್ಲ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪೇಷಿಯಸ್ ಅನ್ನಿಸ್ತಿತ್ತಲ್ಲ. ಇವಾಗ ಇದು ಇವ್ರ ಕೆಲಸ ಆಯಿತು. ಇವರಿಬ್ಬರು ಆಟ ಆಡ್ತಿದ್ದಾರೆ. ಮಿಟ್ಟು ಹುಷಾರಮ್ಮ, ಮತ್ತು ಅವಳು ತುದಿ ಬಂದುಬಿಡ್ತಾಳೆ. ಆ್ಯಂಡ್ ಇಲ್ಲಿ ನೋಡಿ, ಇದು ನನ್ನ ರೂಮ್. ಸೊ ನನ್ನ ರೂಮ್ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಮಿಷನ್ ಒಂದನ್ನು ಈ ರೂಮಲ್ಲಿ ಇಡ್ತೀನಿ ಅಂತ ಹೇಳಿದ್ರೆ ನನ್ನ ಗಂಡ ಅಸಲು ಒಪ್ಪಲಿಲ್ಲ ಗೊತ್ತಾ. ನೀನು ಸ್ಟೋರ್ ರೂಮಲ್ಲಿ ಇಟ್ಕೊ ಹೋಗು ಅಂತ ಹೇಳಿ ಕಳಿಸ್ಬಿಟ್ರು. ಸೊ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ.
ಇದನ್ನು ನಾವು ಆಲ್ಮೋಸ್ಟ್ ಯೂಸ್ ಮಾಡಲ್ಲ, ಜಯಂತ್ ಅಷ್ಟೇ ಯೂಸ್ ಮಾಡೋದು. ನೋಡಿ ಈ ಥರ ಕಾಣಿಸ್ತಾ ಇದೆ. ಹಾಗೆ ಈ ಸರಿ ಮನೆ ಶಿಫ್ಟ್ ಮಾಡುವಾಗ ಎಷ್ಟು ಸಾಮಾನು ವೇಸ್ಟ್ ಆಗಿದೆ ಅಂದರೆ, ನಂದೇನು ಡ್ರೆಸ್ಸಿಂಗ್ ಟೇಬಲ್ ಇತ್ತಲ್ಲ ಅದನ್ನು ಮುರ್ಕೊಂಡು ತಂದಿದ್ದಾರೆ, ಮಾರಿಬಿಡೋಣ ಅಂತ ಅನ್ನಿಸ್ಬಿಡ್ತು ಅದನ್ನು. ಸೊ ಸ್ವಲ್ಪ ದಿನ ಬಿಟ್ಟು ಎಕ್ಸ್ಚೇಂಜ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಎಲ್ಲ ಆಕಾರ ವಿಕಾರವಾಗಿ ತೊಗೊಂಡಿದ್ದಾರೆ. ಹಾಗೆ ಇಲ್ಲಿ ಒಂದು ಗ್ಲಾಸ್ ಇತ್ತು, ಗ್ಲಾಸ್ನು ಕೂಡ ಒಡ್ಕೊಂಡು ತೊಗೊಂಬಂದಿದ್ದಾರೆ. ಪಾಪ ಇದಂತರೂ ನಮ್ಮ ಮದುವೆ ಆದಾಗ ಹೊಸ್ದಾಗಿ ತೊಗೊಂಡಿದ್ದು, ಇಲ್ಲಿವರೆಗೂ ನಮ್ಮ ಅಷ್ಟು ಮನೆಗಳಿಗೂ ನಮ್ಮ ಜೊತೆನೇ ಬರ್ತಾ ಇದೆ. ಬಿಟ್ಟು ಏನದು, ಆಮೇಲೆ ಇದಿಷ್ಟು ನಂದು ಮೇಕಪ್ ಐಟಮ್ಸು, ಸ್ವಲ್ಪ ಅದನ್ನು ಆರ್ಗನೈಸ್ ಮಾಡ್ಕೋಬೇಕು, ಹಾಗಾಗಿ ಸುಮ್ಮನೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಜ್ಯುವೆಲ್ರೀಸು ಅದು ಇದೆಲ್ಲ ತುರ್ಕೊಂಬಂದಿದ್ದೀನಿ. ಇದು ಎಕ್ಸ್ಟ್ರಾ ಬಟ್ಟೆ ಗಂಟು ನಮ್ಮಮ್ಮ ದಿಂಬು ಮಾಡೋಣ ಅಂತೇಳಿ ತೆಗೆದಿಟ್ಟಿದ್ದಾರೆ. ಜಯಂತ್ ಇದೆ ಲಾಸ್ಟ್ ನಿನಗೆ ಚಾನ್ಸ್ ಕೊಡೋದು, ಮಾಡ್ಕೊಳಂಗಿದೆ ದಿಂಬು ಮಾಡ್ಕೊ ಇಲ್ಲಾಂದರೆ ಬಿಸಾಕ್ತೀನಿ ನಾನು ಅಂತೇಳಿ ಇಲ್ಲಿ ಇಟ್ಟೋಗಿದ್ದಾರೆ. ಸೊ ನೋಡಿ ಇದಿಷ್ಟು ನಂದು ಬಟ್ಟೆಗಳು, ಎಲ್ಲ ವೆರೈಟೀಸ್ ಬಟ್ಟೆಗಳು. ಮೇಲ್ಗಡೆ ಲೆಗ್ಗಿನ್ಸು, ಜೀನ್ಸು, ಇಲ್ಲಿ ಫೀಡಿಂಗ್ ಕುರ್ತೀಸ್ ಮತ್ತು ಕುರ್ತೀಸು, ಫಂಕ್ಷನಲ್ ಡ್ರೆಸ್ಸಸ್ಸು. ಬಿಟ್ಟು ಸುಮ್ಮನಿರಮ್ಮ. ಅಲ್ಲಿ ನೈಟ್ ವಿಯರ್ಸು ಮತ್ತು ಕೆಳಗಡೆ ಬ್ಯಾಗ್ಸ್ ಅದು ಇದು ಇಟ್ಟಿದ್ದೀನಿ. ಇದು ಈ ಕಡೆ ಒಂದು ಪಾರ್ಟಿಷನ್ ಇದೆ. ಸೊ ಇದು ಫುಲ್ಲು ಏನಂದರೆ ಡ್ರೆಸ್ಸಸ್ ಸೆಟ್ ಡ್ರೆಸ್ಸಸ್ ಏನಿದೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಕುರ್ತೀಸ್ ಅಷ್ಟೇ. ಸೊ ಇದು ಕೂಡ ಜೀನ್ಸ್ ಟಾಪ್ಸು ಕುರ್ತೀಸು, ಸ್ವಲ್ಪ ಫ್ಯಾನ್ಸಿ ಆಗಿರುವಂಥದ್ದು. ಅಲ್ಲಿ ಇನ್ನೇನು ನೈಟೀಸ್ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನೋಡಿ ನನ್ನ ಕಬೋರ್ಡ್ ಬಿಟ್ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸೀರೆಗಳಿದೆ, ಸೀರೆ ಮತ್ತು ಎಕ್ಸ್ಟ್ರಾ ಬಟ್ಟೆ, ಇದಿಷ್ಟು ಸೀರೆಗಳು. ಸೊ ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕು ಅಂತ ಕಾಯ್ತಿದ್ದೀನಿ. ಇಲ್ಲಿ ಇನ್ನೇನು ಹೊಸದು ಅದು ಇದು ಪ್ಯಾಕ್ ಆಗಿರೋವಂಥದ್ದು ಇರುತ್ತಲ್ಲ ಅಷ್ಟು. ಏನು ಬೇಕು ಅದು ಯೋಗ ಮ್ಯಾಟ್ ಕೇಳ್ತಾ ಇದ್ದಾಳೆ. ಅಲ್ಲಮ್ಮ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಿನಗೆ ಕೊಡ್ತೀನಿ. ಬೇಡಮ್ಮ ಪ್ಲೀಸ್ ಅಮ್ಮ, ಗಲೀಜಾಗುತ್ತೆ ಕಣೋ. ಅಮ್ಮ ಏನು ಮಾಡ್ತಿದ್ದಾಳೆ ಇವಳು? ಮಿಂಚು ತಿರುಗ್ತಾಳೆ, ಮೇಲೆಗಡೆ ಎದ್ದು ನಿಂತ್ಕೊಂತಾಳೆ. ಇನ್ನೊಂದು ವಾರ ಮೂವ್ ಆಗ್ತಾಳೆ ಅನ್ಸುತ್ತೆ ಮೇ ಬಿ. ಎದ್ದ ಫುಲ್ ತಿರುಗ್ತಾಳೆ, ಹೆಂಗಿದ್ರು ತಿರುಗ್ತಾಳೆ. ಎಲ್ಲಿ ವಾಯ್ಸ್ ಬರುತ್ತೆ ಅಲ್ಲಿ ತಿರುಗಿ ನೋಡ್ತಿರ್ತಾಳೆ. ರೊಕ್ಕ ನೋಡಿ ಹೆಂಗೆ ಆಟಾಡಿಸ್ತಾಳೆ. ಹೆಂಗಮ್ಮ ಆಟಾಡಿಸು ಬೌ. ಸೊ ಬೆಳಗಿನ ತಿಂಡಿ ನಂದಾಗಿದೆ, ಪಲಾವ್ ತಿಂದು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜಯಂತ್ ಇವತ್ತು ಪೂರ್ತಿ ಹೊರಗಡೆ ಇರ್ತೀನಿ ಅಮ್ಮಿ, 2 ದಿನ ರಜಾ ಆಗಿದೆ ಅಂತ ಹೇಳಿದ್ದಾರೆ. ಅವರು ಬರಲ್ಲ. ಮನೆ ಚೇಂಜ್ ಮಾಡಿ ಸೆಟ್ ಮಾಡೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅಲ್ವಾ. ಆಮೇಲೆ ಇನ್ನೊಂದು ಏನಂತಂದರೆ, ನಿನ್ನೆ ಜಯಂತ್ ಹೋಗಿದ್ರು ಆ ಮನೆಗೆ, ಸ್ವಲ್ಪ ಉಳಿದಿರೋ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ತೆಗೆದಿಟ್ಟು ಬರೋಣ ಅಂತ ಅಂದ್ಕೊಂಡು. ಬಟ್ ಅವ್ರಿಗೆ ಅನ್ನಿಸ್ತಂತೆ ಈ ಮನೇನ ಫುಲ್ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತೇಳಿ. ಬಟ್ ನನಗಂತೂ 1 ಸೆಕೆಂಡ್ ಕಣ್ಣೀರೇ ಬಂದುಬಿಡ್ತು, ಯಾಕಂದರೆ ಅಷ್ಟು ಕನೆಕ್ಟಿವ್ ಆಗಿತ್ತು ಆ ಮನೆ ನಮಗೆ. ನೀವೇ ನೋಡಿದಿರಲ್ಲ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಸೊ ಹೀಗೆ ಕಿಟಕಿಲಿ ಕ್ಯಾಮ್ರಾ ಇಟ್ಟು ಅಲ್ಲಿ ಮಾತಾಡೋದೇ ಒಂಥರ ಖುಷಿ ಆಗ್ತಿತ್ತು ನನಗೆ. ಅಷ್ಟು ಇಷ್ಟಪಟ್ಟಿದ್ದೆ ಮನೇನ. 1 ಸೆಕೆಂಡು ಹೆಂಗೆ ಅನ್ಸುತ್ತೆ ಅಂತಂದರೆ, ಒಂದು ಮಗುನ ಕಳ್ಕೊಂಡ್ರು ಅಂತ ಫೀಲ್ ಆಗ್ತಾ ಇದೆ ನಮ್ಮಿಬ್ರಿಗೂ. ತುಂಬ ಇಷ್ಟಪಟ್ಟು ಆ ಮನೇಲಿ ಇದ್ದಿದ್ದು ನಾವು. ನಮ್ಮ ಕಷ್ಟ, ದುಃಖ, ನೋವು, ಭಾವನೆಗಳು, ಮತ್ತು ಆ ಪೇನ್ಸ್, ಡೆಲಿವರಿ ಆದಾಗ ಎಲ್ಲ ಕಳೆದಿದ್ದಂಥ ದಿನಗಳು, ಅದೆಲ್ಲದೂ ಕೂಡ ಆ ಮನೇಲಿ ಫಿಕ್ಸ್ ಆಗಿಬಿಟ್ಟಿತ್ತು. ಅಷ್ಟು ಚೆನ್ನಾಗಿತ್ತು ಆ ಮನೆ ಅಲ್ವಾ. ನಿಮಗೂ ಯಾರ್ಯಾರಿಗೆಲ್ಲ ಆ ಮನೆ ಇಷ್ಟ? ಸೊ ಕಮೆಂಟ್ ಮಾಡಿ. ಡೈಲಿ ಲಾಗ್ಸ್ ನೋಡ್ತಾ ಇದ್ರೆ ಖಂಡಿತ ನೀವೇ ಹೇಳ್ತೀರಿ ಆ ಮನೆ ತುಂಬ ಇಷ್ಟ ನಮಗೆ ಅಂತೇಳಿ. ಅಷ್ಟು ಚೆನ್ನಾಗಿತ್ತು ಆ ಮನೆ. ಬಟ್ ಎನಿವೆ ಇದು ಕೂಡ ತುಂಬ ಚೆನ್ನಾಗಿದೆ, ಇದನ್ನು ಕೂಡ ಹಾಗೆ ಮಾಡ್ಕೊಳ್ಳೋಣ. ಇನ್ನು ಇದೆಲ್ಲ ಪ್ಲೇನ್ ಅನ್ಸುತ್ತಲ್ಲ. ಸೊ ಆಫ್ಟರ್ 1 ವೀಕ್ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತೇಳಿ. ಬಟ್ ಅಲ್ಲಿ ಒಂದು ಚೌಕಟ್ ಅಂತ ಅನಿಸ್ತಾ ಇತ್ತು, ಇಲ್ಲಿ ತುಂಬ ಸ್ಪೇಸಿಯಸ್ ಅನಿಸ್ತಾ ಇದೆ. ಇಲ್ಲಿ ನೋಡಿ. ಸೊ ಈ ಕಡೆ ಎಲ್ಲ ಗ್ಯಾಸ್ ಕಟ್ಟಿ, ಈ ಕಡೆ ಎಲ್ಲ ಸೆಟ್ ಮಾಡ್ಕೊಂಡಿರೋದು, ಇದಿನ್ನೂ ಎಲ್ಲ ತೊಳಿಬೇಕಾಗಿರೋದು. ಸೊ ಅದೊಂದು ಟೇಬಲ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಟೇಬಲ್ ಇತ್ತು, ಸ್ಪೇಸ್ ಎಲ್ಲೂ ಕೂಡ ಅಷ್ಟು ಪರ್ಫೆಕ್ಟ್ ಅನ್ನಿಸ್ಲಿಲ್ಲ. ಅದಕ್ಕೆ ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ, ಒಂದು ಡೈನಿಂಗ್ ಟೇಬಲ್ ಇದೆ ಅಮ್ಮರ ಮನೆಯಲ್ಲಿ. ಸೊ ಅದನ್ನ ತಂದು ಇಲ್ಲ ಹಾಕಿ ಒಂದು ಸ್ವಲ್ಪ ಡೆಕೋರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಅಲ್ಲಿಂದ ಇಲ್ಲಿ ತರೋ ಬದಲು ಇದೇ ಎಕ್ಸ್ಟ್ರಾ ಇದೆ, ಇಲ್ಲಿ ಸೆಟ್ ಮಾಡಿ ಅದ್ರ ಮೇಲೆ ಒಂದು ಕವರ್ ಹಾಕಿ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ಕವರ್ ಬದಲು ಲಗೇಜ್ಗಳು ತುಂಬಿದೆ. ಆ್ಯಂಡ್ ಆಲ್ಸೋ ನಾನು ಏನಾದ್ರು ನೋಟ್ ಡೌನ್ ಮಾಡ್ತಾ ಇರ್ತೀನಲ್ಲ ನೋಡಿ, ಇವಾಗ ಎಕ್ಸ್ಟ್ರಾ ಕೆಲಸಗಳೆಲ್ಲ ನೋಟ್ ಡೌನ್ ಮಾಡಿಕೊಂಡೆ. ಆ ಥರ ಬುಕ್ಸ್ಗಳನ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಬರುತ್ತೆ, ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ ಅದನ್ನೇ ಫಿಕ್ಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಜಸ್ಟ್ ಒಂದು ಪಾರ್ಸಲ್ ಬಂತು, ಕೆಳಗಡೆ ಹೋಗಿ ತಗೊಂಬರಕ್ಕೆ ಹೋಗಿದ್ದೆ. ಏನಿದು ಅಂತಂದರೆ ವಾಲ್ ಪೇಪರ್, ನೋಡೋಣ ಹೆಂಗಿದೆ ಅಂತೇಳಿ. ಸೊ ಯಾಕೆ ಇದು ತರಿಸ್ಕೊಂಡಿದ್ದು ಅಂತಂದರೆ, ವಾಲ್ ಸ್ಟಿಕರ್ಸ್ ತರಿಸ್ಕೊಂಡಿದ್ದೆ ರಂಗೋಲಿ ಹಾಕೋದಕ್ಕೆ. ಹೊರಗಡೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಅಮ್ಮಂಗೆ ನಿಮ್ದು ರಂಗೋಲಿನೇ ತುಂಬ ಚೆನ್ನಾಗಿ ಕಾಣೋದು, ಮತ್ತು ಈ ಟೈಲ್ಸಲ್ಲಿ ಕಾಣಲ್ಲ, ಸ್ವಲ್ಪ ಕಲರ್ ಇದೆ ಅದು. ಅದಕ್ಕೆ ವಾಲ್ ಸ್ಟಿಕರ್ ತೊಗೊಂಡು ಹಚ್ಕೋ, ನನಗೂ ಕೂಡ ಒಂದು ತರಿಸು, ನೀನೊಂದು ತರಿಸ್ಕೋ ಅಂತ ಹೇಳಿದ್ದಕ್ಕೆ ಇಬ್ಬರಿಗೂ 2 ಆರ್ಡರ್ ಮಾಡಿದ್ದೆ. ಅದನ್ನು ಓಪನ್ ಮಾಡ್ತಾ ಇದ್ದೀನಿ, ಹೆಂಗಿದೆ ನೋಡೋಣ ಅಂತ ಅಂದ್ಕೊಂಡು. ಸೊ ನೋಡೋಣ, ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ.
ಈ ತರ ಈ ಕಲರ್ ಅಂದ್ರೆ ಪ್ಲೇವುಡ್ ತರ ಕಾಣಿಸ್ಬೇಕು ನಮ್ಗೆ. ಆ ತರ ಕಲರ್ನ ಹುಡುಕಿ ಇದ್ರ ಮೇಲೆ ರಂಗೋಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಆ ತರ ಹುಡುಕಿ ನಾನು ತರಿಸ್ಕೊಂಡಿದೀನಿ. ಅದನ್ನ ಹಚ್ಬೇಕು. ಸೊ ಹೊರಗಡೆ ಹಚ್ಚಿ ನೀಟಾಗಿ ಕವರ್ ಮಾಡ್ಕೋಬೇಕು. ಅಮ್ಮ ಇದು ಬೇಡ, ಇದು ಅಜ್ಜಿಗೆ, ಇದು ಅಜ್ಜಿಗೆ, ಇದು ನಮಗೆ. ಓಕೆನಾ? ಬೇಡ ಬೇಡ ಅದೇ ಹಠ ಇವ್ರದು. ಅವಳು ನೋಡಿ ಹೆಂಗ್ ನೋಡ್ತಿದ್ದಾಳೆ. ಏನು ಮಾಡ್ತಿದ್ದಾರೆ ಇವರು, ಏನು ಮಾಡ್ತಿದ್ದಾರೆ? ತಗ ಏನ್ ಕೊಟ್ರು ಇಟ್ಕೊಳ್ಳೋದು ಬಾಯಿಗೆ ಹೋಗ್ಬೇಕು. ಅಮ್ಮ ತಡಿ ತಕ್ಕೊಡ್ತೀನಿ. ಇಲ್ಲಿಗೆ ಒಬ್ಳಿಗೆ ತಿನ್ನೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ನಿಧಾನಕ್ಕೆ ಅಭ್ಯಾಸ ಮಾಡ್ಕೊಂತಿದ್ದಾಳೆ. ಆದ್ರೆ ಇನ್ನೂ ಸ್ವಲ್ಪ ಉಳಿಸಿದಾಳೆ. ಬಿಟ್ಟು ಇನ್ನೊಂಚೂರು ಊಟ ಮಾಡಮ್ಮ. ಹೇಳಿ ಊಟಕ್ಕೆ ಹಾಕೊಟ್ಟು ಊಟ ಮಾಡ್ಲಿ ಅಂತೇಳಿ ನೈ ತೊಡಿತಾ ಇದ್ದೆ. ಪಾಯಸ ಬೇಕಂತ ಅವಳಿಗೆ. ಏನ್ ಬೇಕಮ್ಮ? ಪಾಯಸ ಆಮೇಲೆ ಮಾಡೋಣ ಕಣೋ. ಆಯ್ತಾ? ಇಲ್ಲಿ ನೋಡಿ ಎಲ್ಲ ನೀಟಿಟ್ಟು. ಸೊ ಇದನ್ನೆಲ್ಲ ಖಾಲಿ ಮಾಡಿಕೊಂಡು ಕಸ ಹೊಡ್ಕೊಂಡು ಬರ್ತಾ ಇದ್ದೆ. ಇನ್ನು ಅಷ್ಟು ಉಳಿಸಿದ್ದೆ ಅಷ್ಟೇ, ತುಂಬ ಆಗ್ತಾ ಇದ್ದೀನಿ. ಅಷ್ಟು ಫುಲ್ ಗಲಾಟೆ ಮಾಡ್ತಿದ್ದಾಳೆ ಅವಳು. ಅಷ್ಟು ತಡಿತಾ ಇಲ್ಲ. ಫುಲ್ ಅಳೋದಕ್ಕೆ ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಹಾಗೆ ಸುತ್ತೋರಿದ್ರೆ ಸಮಾಧಾನ ಆಗ್ತಾಳೆ ಅಂತೇಳಿ. ಆ್ಯಂಡ್ ಇಲ್ಲೊಂದು ಶೋಕೇಶ್ ಇದೆ, ಅಲ್ಲಿ ಬುಕ್ಸ್ ಎಲ್ಲ ಜೋಡಿಸಿದ್ದೀನಿ. ಆ್ಯಂಡ್ ಟಿ ವಿ ಬಂದರೆ ಇಲ್ಲಿ ಸೆಂಟ್ರ್ ಹಾಕೋಬೇಕು. ಸೊ ಟಿ ವಿ ತರುವಂಥ ಪ್ಲ್ಯಾನ್ ಇದೆ. ಆ್ಯಂಡ್ ಇದು ಏನು ಅಂತಂದರೆ ಇದು ಸ್ವಲ್ಪ ಚೇರ್ಸು ಅಲ್ಲೇ ಕಾರ್ನರಲ್ಲೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಇದು ಏನಂದರೆ ಟೇಬಲ್, ಚಿಟ್ಟಿಗೋಸ್ಕರ ಟೇಬಲ್ನ ಹೊರಗಡೆನೇ ಇಟ್ಟಿದ್ದೀವಿ. ಇಲ್ಲೇನು ದೇವ್ರ ಮನೆ ಇದೆಲ್ಲ ಅದ್ರ ಪಕ್ಕದಲ್ಲೇ ಟೇಬಲ್ಲು ಅವನಿಗೋಸ್ಕರ ಸ್ಟಡಿ ಟೇಬಲ್ ಮಾಡೋಣ. ದೊಡ್ಡದು ಕೆಳಗಡೆ ಕೂತ್ಕೊಂಡ್ರೆ ಇಲ್ಲಿ ಸಣ್ಣ ಟೇಬಲ್ ಇದೆಲ್ಲ ಅದನ್ನು ಬೇಕಿದ್ರೆ ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ. ಇದೊಂದು ಬೋರ್ಡ್ ಇತ್ತು ಮೇಲ್ಗಡೆ, ಅವನಿಗೋಸ್ಕರ ಇವಾಗ ಕೆಳಗಡೆ ಇಟ್ಟಿದ್ದೀನಿ ಪ್ರಾಕ್ಟೀಸ್ ಮಾಡಿಸ್ಲಿ ಅಂತೇಳಿ. ಸೊ ಪ್ರಾಕ್ಟೀಸ್ ಮಾಡ್ತಾ ಬರೆಯೋವಾಗ ತುಂಬ ಚೆನ್ನಾಗಿ ಕಲಿತಾರೆ. ಹಾಗಾಗಿ ಆ ಬೋರ್ಡ್ ಹೊರಗಡೆ ಇಟ್ಟಿರೋದು. ಇದಿಷ್ಟು ವೇಸ್ಟು. ಸೊ ಇದಿಷ್ಟು ವೇಸ್ಟು ಜಯಂತ್ ಬಂದರೆ ಹೊರಗಡೆ ತಗೊಂಡು ಹೋಗ್ತಾರೆ ಅಂತೇಳಿ. ಹಾಗೆ ಇದೂ ಅಷ್ಟೇ ವೇಸ್ಟು. ಸ್ವಲ್ಪ ಕೆಲವೊಂದು ಸಾಮಾನುಗಳು ಅತ್ತೆ ಮನೆ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡು ಇದು ಪ್ಯಾಕ್ ಮಾಡಿಟ್ಟಿದ್ದೀನಿ. ವೇಸ್ಟ್ ಅಲ್ಲ, ನನಗದು ಯೂಸ್ ಇಲ್ಲ. ಸೊ ಹಾಗಾಗಿ ಅವರದು ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಇದನ್ನು ಇಟ್ಟಿರೋದು. ಆಮೇಲೆ ಇನ್ನೂ ಅಡುಗೆ ಮನೆ ಕ್ಲೀನ್ ಆಗಿಲ್ಲ, ಅದೊಂದು ಕೆಲಸ ಇದೆ. ಸೊ ಫೇಸ್ ಎಷ್ಟು ಟಯರ್ಡ್ ಅನಿಸ್ತಾ ಇದೆಯಲ್ಲ ನನಗೆ. ಆದರೆ ಏನು ಮಾಡೋದು, ಮಾಡ್ಕೋಬೇಕಲ್ವ ಒಂದೊಂದೇ ಕೆಲಸ. ಸೊ ಇವಾಗ ಮಿಂಚು ಇನ್ನೂ ಒಂದು ಅರ್ಧ ಗಂಟೆ ಚೆನ್ನಾಗಿ ಆಟ ಆಡ್ಸಿದ್ರೆ ಹಾಲು ಕುಡಿಸಿದ್ರೆ ಮಲ್ಕೊತಾಳೆ. ಹಾಗೆ ಇವಳಿಗೆ ಗಂಜಿ ತಿನ್ನಿಸ್ಬೇಕಿತ್ತು. ಬೆಳಗ್ಗೆ ಒಂಚೂರು ಅನ್ನ ತಿನ್ನಿಸಿದ್ದೀನಿ. ಒಂಚೂರು ಅನ್ನ ಅಂದರೆ ಫುಲ್ಲು ಮೆತ್ತಗೆ ಮಾಡ್ಕೊಂಡು ತಿನ್ನಿಸ್ಬೇಕು, ಹಂಗೆ ಅಲ್ಲ. ಏನಂದರೆ ಗಂಜಿ ಮಾಡೋಕೆ ಆಗದೆ ಇದ್ದ ಟೈಮಲ್ಲಿ ಮೊನ್ನೆ ಅಮ್ಮ ಇವಳು ತಿಂತಾಳೆ ನೋಡೋಣ ತಡಿ ಅಂತ ಅಂದ್ಕೊಂಡು ಇವ್ರಿಗೆ ಊಟ ಮಾಡಿಸ್ತಿತ್ತಲ್ಲ, ಬರೀ ಅನ್ನ ಮೆತ್ತಗಿರೋದು ಮಾಡ್ತೀವಲ್ಲ ಮಕ್ಕಳಿಗೆ. ಸೊ ಆ ಥರದ್ದು ತಿನ್ನಿಸಿದ್ವಿ, ತಿಂದ್ಲು. ಅವಾಗಿಂದ ಮತ್ತೆ ಓಕೆ, ಯಾವಾಗಾದ್ರೂ ಎಮರ್ಜೆನ್ಸಿ ಇದ್ದಾಗ ಇದೇ ತಿನ್ನಿಸ್ಬೇಕಂತಲ್ಲ, ಎಲ್ಲ ತಿನ್ನಿಸಿ ಕಲಿಸ್ಬೇಕು ಅನ್ನೋದು ಮುಂಚೆಯಿಂದನೂ ಇದೆ ಮೈಂಡಲ್ಲಿ. ಮತ್ತು ಇಡ್ಲಿ ಕೂಡ ಹೌದು, ಬಟ್ ಇಡ್ಲಿನ ಸ್ವಲ್ಪ ನೀರು ಹಾಕ್ಕೊಂಡು ಪಾಯಸ ಥರ ಮಾಡಿ ತಿನ್ನಿಸೋದು ಒಂದೆರಡು ಸರಿ ಟ್ರೈ ಮಾಡಿದ್ವಿ, ಅದನ್ನು ಕೂಡ ತಿಂದ್ಲು, ಪರವಾಗಿಲ್ಲ. ಸೊ ಹಾಗೆ ಮಾಡ್ತೀನಿ ಯಾವಾಗಾದರೂ ಇಡ್ಲಿ ಎಲ್ಲ ನಾವು ಮಾಡ್ಕೊತೀವಲ್ಲ, ಅವಾಗ ಇವಳಿಗೋಸ್ಕರನೇ ಎಲ್ಲ ಸ್ವಲ್ಪ ನೀರು ಮಾಡಿ ತಿನ್ನಿಸ್ಬೇಕು. ಹೆಂಗೆ ನಗ್ತಾಳೆ ನೋಡಿ, ಅವ್ರ ಅಕ್ಕ ಆಟ ಆಡಿಸ್ತಾಳೆ, ನಗ್ತಾಳೆ. ಕೆಲವೊಂದಷ್ಟು ಪೌಡರ್ಸ್ ಮಾಡಬೇಕು ಇನ್ನು ಮಕ್ಕಳಿಗೋಸ್ಕರ, ಮತ್ತು ನನಗೋಸ್ಕರನೂ ಹೌದು. ಸೊ ಅಡುಗೆ ಮನೆದಂತೂ ಏನು ಮುಗಿದೇ ಇರೋ ಕತೆ. ಹಾಗೆ ಮುಗೀತು ಅನ್ನೋಂಗೆ ಇಲ್ಲ, ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಸೊ ಅದನ್ನು ಮಾಡ್ಕೋಬೇಕು. ಇದಿಷ್ಟು ಕ್ಲೀನ್ ಆಯಿತು ಅಂತಂದರೆ ಮಾಡ್ಕೋಬೇಕಂತ ಕಾಯ್ತಿದ್ದೀನಿ. ಆಲ್ರೆಡಿ ಟೈಮ್ ನೋಡಿ ಎಷ್ಟಾಗಿದೆ. ಸದ್ಯ ಇವತ್ತು ಏನು ಮಾಡಿದೆ ಅಂದರೆ, ಇದೆಲ್ಲ ಕೆಲಸ ಇರುತ್ತೆ ಅಂತಲೇ ಪಲಾವ್ ಜಾಸ್ತಿ ಮಾಡ್ಕೊಂಡಿದ್ದು. ಜಯಂತ್ ಹೇಳ್ಬಿಟ್ಟೆ ಹೋದ್ರು, ನಿನ್ನ ಕೈಲಿ ನೀನು ಆಗಲ್ಲ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋದು. ಸೊ ಎರಡೂ ಸೇರಿಸಿ, ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಸೇರಿಸಿ ಪಲಾವ್ ಮಾಡ್ಕೋ, ರಾತ್ರಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿನೇ ಹೋಗಿದ್ರು. ಹಾಗಾಗಿ ಪಲಾವ್ ಜಾಸ್ತಿ ಮಾಡಿದ್ದೆ. ಸೊ ಪಲಾವ್ ಜಾಸ್ತಿ ಮಾಡಿದ್ದಕ್ಕೆ ಇವಾಗ ಹೊಟ್ಟೆ ಹಸಿದ ತಕ್ಷಣ ಹೋಗಿ ಊಟ ಮಾಡಿಬಿಡ್ಬೋದು. ಅಂದರೆ ಆಗುತ್ತಾ ಹೇಳಿ, ಸಾಧ್ಯನೇ ಇಲ್ಲ ಅಲ್ಲ, ಈ ಸಣ್ಣ ಹುಡುಗನ ಕಟ್ಕೊಂಡು ಮಾಡ್ಕೊಳ್ಳೋದು. ಅಮ್ಮ 2 days ಫುಲ್ಲು ನನ್ನ ಜೊತೆನೇ ಇದ್ದಿದ್ದು. ಇವತ್ತು ಅವ್ರಿಗೂ ಬೇರೆ ಕೆಲಸ ಇದೆ ಅಂತ ಅಂದ್ಕೊಂಡು ಬರಲ್ಲ ಅಂತ ಹೇಳಿದ್ರು. ಇಲ್ಲ ಅಂತಂದರೆ ಪಾಪ ಇಷ್ಟೊತ್ತಿಗೆ ಬಂದುಬಿಡ್ತಿತ್ತಮ್ಮ. ಅಮ್ಮ ಎತ್ಕೊಂಡು ನಿಂತಿದ್ದಾಳೆ, ಆಸಿ ಅವಳನ್ನ ಕೆಳಗೆ ಹಾಕ್ತಾಳೆ ಅಂತೇಳಿ. ಎಷ್ಟು ಚಂದ, ನಾನು ಹೇಳೇ ಇಲ್ಲ ಗೊತ್ತಾ, ಅವಳೇ ಹೋಗಿ ಚಾಪೆ ತಂದಿದ್ದಾಳೆ. ಮಿಟ್ಟು ಏನು ಮಾಡ್ತಿದ್ಯಾ? ಆಚು ಯಾರಿಗಮ್ಮ? ಪಾಪುಗೆ. ಅಯ್ಯ ನನ್ನ ಬಂಗಾರಿ ಕಣ ನೀನು. ನನಗೆ ಅಲ್ಲಮ್ಮ, ಇಲ್ಲೋಡು ನನಗೆ ಆಸಿ ಒಂದು ಬೆಡ್ಶೀಟ್ ತಗೊಂಬ, ಕೆಳಗಡೆ ಹಾಕ್ತೀನಿ. ಇಲ್ಲಿ ನೋಡಿ ಅವ್ರ ಅಕ್ಕನ ನೋಡಿ ಹೆಂಗೆ ಮಾಡ್ತಾಳೆ. ಕೋತಿ ಮರಿ ನೀನು, ಕೋತಿ ಎಷ್ಟು ತರಲೆ ಕಲ್ತಿದ್ದಾಳೆ ಗೊತ್ತಾ. ಅದಕ್ಕೆ ಇಷ್ಟೊಂದು ಟಾರ್ಚರ್ ಆಗ್ತಿರೋದು ನನಗೆ. ಹೇಳ್ತಾರೆ ಪುಚುಂ 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 ಹಿಂಗೆ ಆಡಿಸ್ಬೇಕು ಇವಳು. ಪುಚುಂ 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 ಪುಚುಂ. ಅಮ್ಮ ಹಾಕಿದ ತಕ್ಷಣ ಅವಳೇನು ಇವಾಗ ಮಲ್ಕೊಳ್ಳಲ್ಲ, ಅವಳನ್ನ ಆಟ ಆಡಿಸಿ ಮಲಗ್ಸೋಣ, ಸರಿನಾ?
ಓಕೆ, ಹಾಲು ಕುಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಈ ಮುದ್ದು ಕಂದಮ್ಮನ್ನ ಮಲಗಿಸಿದ್ದಾಯ್ತು. ಸೊ ಪಾಚನ್ ಬಿಟ್ಲು. ಸೊ ಹಬ್ಬ ಸದ್ಯ ಇವಾಗ ಮೈಂಡ್ ಒಂಥರ ಫ್ರೀ ಆದಂಗೆ ಆಯಿತು. ಇದು ಒಂದಿದೆ ಕೋತಿ. ಅವಳ ಡ್ಯಾನ್ಸು, ಅವಳ ಆಟ ಎಲ್ಲದೂ ಕೂಡ ನಾನು ನೋಡ್ತಾ ಇರಬೇಕು. ಇಲ್ಲ ಅಂತಂದ್ರೆ ನಾನು ಬಿಡಲ್ಲ. ಅವಳು ಅಮ್ಮ 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 ಅಂತ ಹೇಳ್ತಾಳೆ. ಅಮ್ಮ ನೀನು ಮಲಗಲ್ಲೇನೆ? ಮಲಗಲ್ಲ ನೀನು? ಬೋಡಿ ಅಮ್ಮ ನಿನ್ ಜುಟ್ಟೆಲ್ಲೋಯ್ತು? ಸರ್ ಅದು ಕಸ ಮುಸ್ರೆ ಎಲ್ಲ ಹಂಗೆ ಇದೆ. ಸೊ ಮಾಡ್ಕೋಬೇಕು. 1 ವೀಕಿಂದ ಲಾಗ್ಸ್ ಮಾಡಿಲ್ಲ. ಬಟ್ ಎಷ್ಟು ಕಮೆಂಟ್ಸು, ಎಷ್ಟು DMs ಬಂದಿದೆ ಗೊತ್ತಾ? ಇನ್ಸ್ಟಾಗ್ರಾಮಲ್ಲಂತೂ ಪರ್ಟಿಕ್ಯುಲರ್ ಆಗಿ ಮೆಸೇಜ್ ಹಾಕ್ಬಿಟ್ಟಿದ್ದಾರೆ ಎಷ್ಟೊಂದು ಜನ. ಲಾಗ್ಸ್ ಮಾಡಿ ಅಕ್ಕ, ಲಾಗ್ಸ್ ಮಾಡಿ, ಡೈಲಿ ಮಿಸ್ ಮಾಡ್ಕೊತಾ ಇದೀವಿ, ಲಾಗ್ಸ್ ಮಾಡಿ ಅಂತ ಹೇಳಿ. ಆಮೇಲೆ ಶಿಫ್ಟ್ ಮಾಡೋ ಅಂಥ ವಿಡಿಯೋ ಹಾಕಿದ್ಮೇಲೆ ಓಕೆ ಮನೆ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಸೊ ಬೇಗ ಹಾಕಿ ಹೊಸ ಮನೆ ತೋರಿಸಿ ಅಂತ ಹೇಳ್ತಾ ಇದ್ದೀರಿ. ಸೊ ಹೊಸ ಮನೆ ಇವಾಗ ಏನು ನಾನು ಮಾತಾಡ್ತಾ ಇದ್ದೀನಿ ನಿಮಗೆ ಕಾಣಿಸಿದೆ ಅಂತ ಅನ್ಕೊತೀನಿ. ಬಟ್ ಎಲ್ಲ ಸೆಟ್ ಆಗಲಿ, ಆಮೇಲೆ ಹೋಮ್ ಟೂರ್ ಮಾಡ್ತೀನಿ ಡೆಫಿನೆಟ್ಲಿ. ಬಟ್ ಹೋಮ್ ಟೂರ್ ಮಾಡೋದಕ್ಕೆ ನನಗೆ ಇವಾಗಲೂ ಕೂಡ ಇಷ್ಟ ಇಲ್ಲ. ಬಿಕಾಸ್ ನನಗೆ ಕೆಲವೊಂದು ಡ್ರೀಮ್ಸ್ ಇದೆ. ಇಲ್ಲಿ ಸೋಫಾ ಬರಬೇಕು, ಮತ್ತು ಫ್ರಿಡ್ಜ್ ಒಂದು ಕಡಿಮೆ ಇದೆ ನಮ್ಮ ಮನೇಲಿ, ಫ್ರಿಡ್ಜ್ ಬರಬೇಕು, TV ಬರಬೇಕು, ಮತ್ತು ಒಂದು ಸ್ವಲ್ಪ ಡೆಕೋರೇಟ್ ಆಗಿರಬೇಕು. ಅದಾದಮೇಲೆ ಹೋಮ್ ಟೂರ್ ಮಾಡೋಣ ಅನ್ನೋದು ತುಂಬ ಆಸೆ ಇದೆ. ಓಕೆ ಫೈನ್, ನಿಮಗೋಸ್ಕರ ಇವಾಗ ಒಂದು ಮಾಡ್ತೀನಿ, ಅದೆಲ್ಲ ತಂದಾದ್ಮೇಲೆ ಒಂದು ಮಾಡ್ತೀನಿ. ಏನಮ್ಮ ನೀನು ಕಳ್ಳಿ ಬವ್ವ ಅಂತೆ? ಮುದ್ದುಗುಂಡಮ್ಮ, ಇದು ಮುದ್ದುಗುಂಡಮ್ಮ. ಬರೀ ಸೀರೆ ಉಡ್ಸು ಅಂತ ಬರ್ತಾಳೆ. ಹೆಣ್ಮಗಳಲ್ಲ, ಮತ್ತೆ ಕೇಳ್ತಾಳೆ. ಸೀರೆ ಉಟ್ಕೊಂಡು ಇದೊಂದು ಸ್ಟೆಪ್ ಮಾಡ್ತಾಳೆ. ನಾನು ಫಸ್ಟಿಂದ ಹೇಳ್ತೀನಿ ಮಾಡೋಕೆನಾ? ಸೂಸೇಕಿ ಅಕ್ಕಿರಮ್ಮ ಮದರಿ ಉಂಟಾಡಿನ ಸವಿ. ನಾನು ಕೆಲಸ ಮಾಡ್ಬೇಕು, ಬರೀ ನಿಮ್ಮ ಜೊತೆ ಆಟ ಆಡೋದಾಯ್ತು ನಂದು ಕೆಲಸ ಪೂರ್ತಿ, ಜೀವನ ಪೂರ್ತಿ ಅಲ್ಲ. ಎಷ್ಟು ಮುದ್ದ ಕಾಣಿಸ್ತಾರೆ ನೋಡಿ ಸೀರೆ ಉಟ್ಕೊಂಡ್ರೆ. ಹಾಲು ಕೇಳಿದ್ಲು ಮಿಟ್ಟು ಅಂತೇಳಿ ಪಾಪುನ ತೊಟ್ಲಿಗೆ ಹಾಕಿ ನಾನು ಇಲ್ಲಿ ಹಾಲು ಕೊಡೋದಕ್ಕೆ ಬಂದಿದ್ದೀನಿ. ಅಮ್ಮ ಹೆಂಗಮ್ಮ ನೋಡೋದು? ತೋರ್ಸಿ ನೋಡು. ಏ ಹೋಗಮ್ಮ ಪ್ಲೀಸ್ ಹೋಗ. ಹಂಗೆ ಇವಾಗ ಹೆಂಗೆ ನೋಡ್ದಲ್ಲ, ಸೊ ಹಾಗೆ ನೋಡು ಓಕೆನಾ? ಹೆಂಗದು ನೋಡೋದು? ಹಾಲು ಕೊಡಮ್ಮ ಅಂತೇಳಿ ನೋಡು. ಇನ್ನೊಂದ್ಸರಿ ಪ್ಲೀಸ್. ಮಿಟ್ಟು ಅಂದಿ. ಸೂಪರ್. ಹಿಂಗೆ ಬಂದು ನಿಂತು ಬಿಡ್ತಾಳೆ ಸಡನ್ಲಿ. ನಾನು ನೋಡಿ ಒಂದೇ ಸರಿ ಖುಷಿ ಆಗಿಬಿಡ್ತು. ಬಂಡಿ ಹಾಲು ಬೇಕಾ? ಹಾಲು ಕೊಡ್ತೀನಿ, ನೀನು ಮಕ್ಕಬೇಕು ಓಕೆನಾ? ಹಾಲು ಹಾಕಿದ್ದೀನಿ. ಸೊ ಏನು ಗೊತ್ತಾ, ನಮ್ಮ ಮನೇಲಿ ಮಿಟ್ಟುಗೆ ಹಾಲು ಕೊಟ್ಟರೆ ಸಾಕು. ಹಾಲು ಕೊಡ್ತೀನಿ ಅಂದ ತಕ್ಷಣ ಎಲ್ಲಿ ದಿಂಪಿರುತ್ತೋ ಅಲ್ಲಿ ಹೋಗಿ ಮಲ್ಕೊಂಡಿರ್ತಾಳೆ ನೋಡಿ. ಇವಾಗಿನ ರೂಮಲ್ಲಿ ಇದ್ಲು, ಆಗಲೇ ಇಲ್ಲಿ ಓಡ್ ಬಂದಿದ್ದಾಳೆ. ಅಯ್ಯೋ ಈ ಫ್ಯಾನ್ ಅಂತ ತುಂಬ ಸೌಂಡ್ ಆಗುತ್ತೆ. ಸೊ ಬೇಬಿ ಇಲ್ಲಿ ಮಲಗಿದ್ದಾಳೆ, ನಂದು ಪುಟಾಣಿ ಕಂದ. ಇದು ಫುಲ್ ಸೌಂಡ್ ಆಗ್ತಾ ಇದೆ, ಯಾಕೋ ಸೌಂಡ್ ಆಗಬಾರ್ದು ಅಂತೇಳಿ ಇದನ್ನ ಈ ಥರ ಫಿಕ್ಸ್ ಮಾಡಿರೋದು. ಸೊ ನೋಡಿ ಏನೋ ಲೂಸ್ ಆಗಿದೆ, ಅದು ಏನು ಲೂಸ್ ಆಗಿದೆನೋ ಗೊತ್ತಾಗ್ತಿಲ್ಲ. ಹೀಗೆ ಫ್ಯಾನ್ ಇರಬೇಕು. ಇಲ್ಲಿ ತುಂಬ ಸೊಳ್ಳೆ ಕಾಟ ಇದೆ. ಸೊ ಅದಕ್ಕೆ ನೆಟ್ ಗಿಟ್ಟೆಲ್ಲ ಪ್ರೊಟೆಕ್ಷನ್ ಹಾಕಿದ್ದೀನಿ. ಮಲ್ಕೊಂಡಿದ್ದಾಳೆ. ಇವಳಿನ್ನು ಹಾಲು ಕುಡಿತಾಳೆ. ಹಾಲು ಕುಡಿದು ಮಲ್ಕೊತಾಳೆ ಅಂತ ಅಂದ್ಕೊಂಡ್ರೆ ಇಲ್ಲಿ ನೋಡಿ ನನ್ನ ಜೊತೆ ಬಂದು ತಲೆ ತಿಂತಾ ಇದ್ದಾಳೆ. ಸೊ ನಾನು ಇವಾಗೇನು ತರಿಸಿದ್ದೆ, ವಾಲ್ ಸ್ಟಿಕ್ಕರ್ಸ್ ನೆಲಕ್ಕೆ ಹಚ್ಚಬೇಕು ಅಂತೇಳಿ. ಸೊ ಅದನ್ನು ಹಚ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಟೈಲ್ಸ್ ಹೆಂಗಿದೆ ಅಂತೇಳಿ. ಈ ಥರ ಟೈಲ್ಸ್ ಮೇಲೆ ರಂಗೋಲಿ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ಅದು ಹಾಕಿರೋದು ಕಾಣಲ್ಲ ಅಂತ ಅಂದ್ಕೊಂಡು ಅಮ್ಮ ನಾನು ಡಿಸೈಡ್ ಮಾಡಿ ಇದನ್ನು ತರಿಸಿದ್ದು. ಸೊ ಅದರಲ್ಲೂ ನನಗೇನಂತಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ರೆ ಇಂಟ್ರೆಸ್ಟು ಬರುತ್ತೆ ಹಾಕ್ಲಿಕ್ಕೆ. ಆ್ಯಂಡ್ ವೀಡಿಯೋಸ್ ಮಾಡ್ತೀನಲ್ಲ, ವೀಡಿಯೋಸಲ್ಲಿ ಕೂಡ ತುಂಬ ಲಕ್ಷಣವಾಗಿ ಕಾಣುತ್ತೆ. ಅದಕ್ಕಂತಲೇ ಐಡಿಯಾ ಮಾಡಿದ್ದು. ಇದು ಅಮ್ಮಂಗೆ ಅಷ್ಟೇ ಇತ್ತು. ನಮ್ಮಮ್ಮ ನನಗೊಂದು ಶೀಟ್ ಬೇಕು ಈ ಥರದ್ದು, ಅಂದರೆ ರಂಗೋಲಿ ಹಾಕ್ಲಿಕ್ಕೆ ಅಂತಲೇ ಬೇಕು ಅಂತ ಹೇಳಿದರು. ಸೊ ಇನ್ನು ನೋಡಿ ಅವ್ರಿಗೆ ತರಿಸೋದ್ರೊಳಗಡೆ ನನಗೂ ತರಿಸೋ ಥರ ಆಗಿಬಿಡ್ತು. ಅಮ್ಮಂಗೊಂದು ರೋಲ್ ಇಟ್ಟಿದ್ದೀನಿ, ನನಗೊಂದು ರೋಲ್ ಯೂಸ್ ಮಾಡ್ಕೊತಾ ಇದ್ದೀನಿ. ಮಿಟ್ಟು ಏನಂದರೆ ಇತ್ತೀಚೆಗೆ ಹಾಲು ಕುಡಿದು ಮಧ್ಯಾಹ್ನ ಮಲ್ಕೊತಾ ಇಲ್ಲ, ಇಡೀ ದಿನ ಆಟ ಆಡ್ತಾ ಇದ್ದಾಳೆ. ಅಂದರೆ ಸ್ವಲ್ಪ ಹೊತ್ತು ಮಲ್ಕೊತಾಳೆ, ಸಮ್ಟೈಮ್ಸ್ ಮಲ್ಕೊತಾಳೆ, ಮುಂಚೆ ಥರ ಪರ್ಟಿಕ್ಯುಲರ್ ಆಗಿ ಮಲ್ಕೊತಾನೇ ಇಲ್ಲ. ಹಾಗಾಗಿ ಮತ್ತು ರಾತ್ರಿ ಬೇಗ ಮಲ್ತಾಳೆ. ಸೊ ಅದು ನಂಗೆ ತುಂಬ ಇಷ್ಟ ಆಗಿರೋದು. ಓಕೆ ಮಲ್ಕೊಂಡಿದ್ದ ಪರವಾಗಿಲ್ಲ, ಬೇಗ ಮಲ್ಕೊತಾಳಲ್ಲ ಬಿಡೋ ಹೊತ್ತಿಗೆ ಅಂತ ಸುಮ್ಮನೆ ಬಿಟ್ಬಿಡ್ತೀನಿ. ಆ್ಯಂಡ್ ಮತ್ತು ಇನ್ನೊಂದು ಚಿಟ್ಟಿ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಇಲ್ಲಿಂದನೇ ಹೋಗ್ತಾ ಇದ್ದಾನೆ. ಮನೆಯೆಲ್ಲ ಕಚಾಟಿ ಇದ್ರೂ ಕೂಡ ಅವನ್ನ ಎದ್ದು ತಿಂಡಿ ಮಾಡಿ ಅವನಿಗೆ ಕಳಿಸೋದು ಒಂಥರ ಹಿಂಸೆ ಅನ್ನಿಸ್ಬಿಡ್ತು ಒಂದು 2 days. ಸೊ ಇವಾಗ ಇದು ಫೈನಲ್ ಆಯಿತು. ಆಮೇಲೆ ಮನೆಗೆ
ಕೆಲವೊಂದಷ್ಟು ಡೆಕೋರೇಷನ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ಆಗ್ತಾ ಇದೆ. ಹಾಗೆ ಈ ಮನೆ ರೆಂಟ್ ಕೇಳ್ತಾ ಇದ್ದೀರಿ ತುಂಬ ಜನ. ಸೊ ಅಂದರೆ ಲಾಸ್ಟ್ ವೀಡಿಯೋಸ್ಗೆಲ್ಲ ಕೇಳ್ತಾ ಇದ್ದೀರಾ, ಅಂದರೆ ಇವಾಗ ಹೋಗಿರೋ ಮನೆ ಎಷ್ಟು ರೆಂಟ್ ಇದೆ ಅಂತೇಳಿ. ಸೊ ಇದು ಕೂಡ ಸೇಮ್ ಆಗುತ್ತೆ, ಬಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ. ಸ್ವಲ್ಪ ಅಂದರೆ ತೀರಾ ಜಾಸ್ತಿ ಅಲ್ಲ, ಒಂದು ಅಲ್ಲಿಗೇನು 7.5 ಕೊಡ್ತಾ ಇದ್ವಿ. ಸೊ 8 ಆಗ್ತಿತ್ತು ಹತ್ತಿರ, ಇದು ಒಂದು ಸ್ವಲ್ಪ 8.5 ನಿಯರ್ ಆಗುತ್ತೆ. ಆ್ಯಂಡ್ ಮೇಂಟೆನೆನ್ಸ್ ಎಲ್ಲ ಪರವಾಗಿಲ್ಲ, ಇಬ್ಬರದು ಇದೆ ಅಂತ ಅಂದ್ಕೊಂಡು ಬಂದಿರೋದು. ಆ್ಯಂಡ್ ಮೇನ್ ರೀಸನ್ ಅಂತಂದರೆ ಹತ್ರ ಆಗುತ್ತೆ, ಅಮ್ಮನ ಮನೆಗೆ ಹತ್ರ ಆಗುತ್ತೆ ಅಂತೇಳಿ. ಆಮೇಲೆ ಅಮ್ಮನೇ ಈ ಮನೆನ ಇಷ್ಟಪಟ್ಟು ಬನ್ನಿ ಅಂತ ಹೇಳಿರೋದು. ಸೊ ನನಗೆ ಆಲ್ಮೋಸ್ಟು ನಮ್ಮಮ್ಮ ಏನು 100% ಶ್ಯೂರ್, ಅವ್ರು ಮನಸಾರೆ ಏನಾದರೂ ಬ್ಲೆಸ್ಸಿಂಗ್ ಮಾಡಿ ಇದು ಮಾಡು ಅಂತ ನನಗೆ ಹೇಳಿದ್ರು ಅಂದರೆ ನನಗದು ತುಂಬ ಲಕ್ಕಿಯೆಸ್ಟ್ ಆಗಿರುತ್ತೆ. ಐ ಡೋಂಟ್ ನೋ ಅದು ಯಾಕೆ ಹಾಗೆ ಅಂತೇಳಿ. ನೀವು ಯಾರಾದರೂ ಹೀಗೆ ನೀವು ಅಮ್ಮ ಜೊತೆ ಕನೆಕ್ಟಿವ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ. ಬಟ್ ನನಗೆ ಗೊತ್ತಿಲ್ಲ, ಚಿಕ್ಕವರಿದ್ದಾಗಿಂದ ಅವ್ರು ಏನಾದರೂ ಹೇಳಿದ್ರೆ ಅದನ್ನು ವಿರೋಧ ಮಾಡಿದ್ರೂ ಕೂಡ ಪರವಾಗಿಲ್ಲ. ಬಟ್ ಅವರು ಹೇಳಿರೋದನ್ನು ನಾನು ಏನಾದರೂ ಅಕ್ಸೆಪ್ಟ್ ಮಾಡಿದ್ರೆ ಅದು ತುಂಬ ಲಕ್ಕಿಯೆಸ್ಟೇ ಆಗಿರುತ್ತೆ ನಮಗೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಕಾರ್ಡ್ಬೋರ್ಡ್ ತೊಗೊಂಡು ಕನ್ಸಿಲರ್ಸ್ನ ತೊಗೊಂಡು ಏನು ಮಾಡ್ತಿದ್ದೀನಿ ಅಂತೇಳಿ. ಸೊ ಜಯಂತಿಗೆ ನಾನು ಆಯಿಲ್ ಪೇಂಟ್ ನಾನೇನೋ ಡೆಕೋರೇಷನ್ ಮಾಡಿಡಬೇಕು, ಅನ್ನಪೂರ್ಣೇಶ್ವರಿ ದೇವಿನ ಕೂರಿಸ್ಬೇಕು. ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ, ಎಷ್ಟೋ ದಿನಗಳ ಕನಸದು. ಈ ಮನೇಲಿ ಒಂದು ಕಾರ್ನರ್ಗೆ ಒಂದು ಏನೋ ಶೆಲ್ಫ್ ನೋಡಿದೆ, ಅಲ್ಲಿ ಅನಿಸಿದ್ದು ಸಡನ್ಲಿ ವಾವ್, ಇಲ್ಲಿ ನಾನು ಅನ್ನಪೂರ್ಣೇಶ್ವರಿನ ಇಡ್ಬೋದು ಅಂತೇಳಿ. ಅದರಲ್ಲೂ ನಮ್ಮ ಮನೇಲಿ ಏನಿದೆ ಅಂದರೆ ಅನ್ನಪೂರ್ಣೇಶ್ವರಿ ಸಣ್ಣದು ಮೂರ್ತಿ ಕೂಡ ಇದೆ. ಯಾವಾಗ ತಂದಿದ್ದು ಅಂದರೆ ಚಿಟ್ಟಿಗೆ 1 year ಇತ್ತು, ಆವಾಗಲೇ ತಂದಿಟ್ಕೊಂಡಿದ್ದೆ. ಬಟ್ ಅದನ್ನು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತಾಯಿದ್ದೆ ಯಾವಾಗಲೂ. ಸೊ ನೋಡೋಣ ತಡಿ ಅಂತೇಳಿ ಇದನ್ನು ಕೋಲಮ್ ಡಿಸೈನಲ್ಲಿ ರೆಡಿ ಮಾಡಬೇಕು ಅನ್ನೋದು ಇನ್ನೂ ಆಸೆ ಇತ್ತು ಫ್ರೆಂಡ್ಸ್. ನನಗೆ ಕೋಲಮ್ ಡಿಸೈನ್ ಅಂದರೆ ಸ್ವಲ್ಪ ತುಂಬ ಇಷ್ಟ ಆಗುತ್ತೆ, ಲೈಕ್ ಆಗುತ್ತೆ, ಬಿಡಿಸೋದಕ್ಕೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಕಾಲೇಜ್ ಡೇಸಲ್ಲೆಲ್ಲ ದೊಡ್ಡ ದೊಡ್ಡ ರಂಗೋಲಿ ಹುಡುಕಿ ನಾನು ಕೋಲಮ್ ಡಿಸೈನ್ ಬಿಡಿಸ್ತಿದ್ದೆ. ಬಟ್ ನಾರ್ಮಲಿ ನಾವು ಈ ಥರ ನೆಲದ ಮುಂದೆ ಮನೆ ಮುಂದೆ ಎಲ್ಲ ಕೋಲಮ್ ಡಿಸೈನ್ ಬಿಡಿಸೋದಕ್ಕೆ ಅಷ್ಟು ಏನೂ ಒಂಥರ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಬೇಗ ಅಳಿಸೋಗುತ್ತೆ ಅಂತೇಳಿ. ಬಟ್ ಹಬ್ಬ ದಿನಗಳಲ್ಲಿ ಹಾಕ್ಬೋದು. ಮತ್ತು ಕೋಲಮ್ ಡಿಸೈನ್ಸ್ ಹಾಕಿದ್ರೆ ಬಣ್ಣ ಹಾಕೋಕ್ಕಾಗಲ್ಲ. ಸೊ ಆ ಥರ ಆಗಿ ಅದನ್ನು ಜಾಸ್ತಿ ಬಿಡಿಸ್ತಾ ಹೋಗ್ತಿರ್ಲಿಲ್ಲ. ಆಮೇಲೆ ನಂದು ಮೇಕಪ್ ಐಟಮ್ಸ್ ಏನೇನೆಲ್ಲ ಇದೆ ಅದನ್ನೆಲ್ಲ ಡಿವೈಡ್ ಮಾಡಿಟ್ಟಿದ್ದೆ. ಆಮೇಲೆ ಹಳೇದೆಲ್ಲ ಬಿಸಾಕೋಣ, ಡೇಟ್ ಬಾರ್ ಆಗಿರೋದು, ಯಾವುದು ಫ್ರೆಶ್ ಇದೆ ಮತ್ತು ನಾನು ಯಾವ್ದು ಯೂಸ್ ಮಾಡ್ತೀನಿ ಅದು ಮಾತ್ರ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಎಲ್ಲ ಹೊರಗೆ ತೆಗೆದಿಟ್ಟಿದ್ದೆ. ಅಲ್ಲಿ ಈ ಕನ್ಸಿಲರ್ಸ್ನ ನೋಡಿದೆ ನಾನು. ಸೊ ಕಲರ್ ಕರೆಕ್ಟ್ ಇದೆ, ನೋಡೋಣ ತಡೀತೀನಿ. ಯಾವಾಗೂ ಯೂಸ್ ಮಾಡಿಲ್ಲ ನಾನು, ತುಂಬ ಕಡಿಮೆ ಟೈಮ್ ಯೂಸ್ ಮಾಡಿರೋದು. ಅಕ್ಕನ ಮದುವೆ ಟೈಮಲ್ಲಿ ತೊಗೊಂಡಿದ್ದೆ, ಆಲ್ರೆಡಿ ಡೇಟ್ ಬಾರ್ ಆಗಿದೆ, ಬಿಸಾಕಬೇಕು ಅಂತ ಇಟ್ಟಿದ್ದೆ. ಸೊ ಹಿಂಗೆ ಮಾಡ್ಬೋದಲ್ಲ, ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅಂದ್ಕೊಂಡು ಬಂದು ರೆಡಿ ಮಾಡಿದ್ದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸ್ವಲ್ಪ ಇನ್ನೊಂದು ವೈಟ್ ಪೇಂಟ್ ಅನ್ನೋದು ಡಾರ್ಕೆಸ್ಟ್ ಆಗಿದ್ದಿದ್ರೆ ನನಗೆ ಇನ್ನೂ ಮೇ ಬಿ ತುಂಬ ಲುಕ್ಕಾಗಿ ಹೊಡಿತಿತ್ತು ಅಂತ ಅಂದ್ಕೊತೀನಿ. ಬಟ್ ಈ ಪರವಾಗಿಲ್ಲ, ಇಷ್ಟರಲ್ಲೇ ಇಷ್ಟು ಚೆನ್ನಾಗಿ ಬಂದಿರೋದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅದನ್ನು ರೀಲ್ ಮಾಡಿ ಕೂಡ ಶೇರ್ ಮಾಡ್ಕೊಂಡಿದ್ದೆ ನಾನು. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು. ಆಮೇಲೆ ಎಷ್ಟು ಚೆಂದ ಕಾಣಿಸುತ್ತಲ್ಲ, ಈ ಥರ ನೋಡೋದೇ ಒಂಥರ ಡಿವೋಷ್ನಲಿಟಿ ಅಂತ ಅನಿಸುತ್ತೆ. ಏನೋ ಒಂಥರ ಸ್ಪಿರಿಚುವಲಿಟಿ, ಒಂಥರ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ. ತುಂಬ ಹೊತ್ತಾಯಿತು, ನಾನು ಇದನ್ನು ಇವತ್ತು ರೆಡಿ ಮಾಡಿದೆ. ಹೆಂಗೆ ಕಾಣಿಸ್ತಾ ಇದೆ ಸೊ ಕಮೆಂಟ್ ಮಾಡಿ. ತುಂಬ ದಿನದಿಂದ ಅನ್ಕೊತಿದ್ದೆ ಅನ್ನಪೂರ್ಣೇಶ್ವರಿನ ನಮ್ಮ ಮನೇಲಿ ಕೂರಿಸ್ಬೇಕು ಅಂತೇಳಿ. ಹಾಗೆ ತುಂಬ ನೋಡ್ತಾನೂ ಇದ್ದೆ, ಈ ಥರ ಡಿಸೈನ್ಸ್ ಎಲ್ಲ ಇರುತ್ತೆ, ಕೋಲಮ್ ಡಿಸೈನ್ಸ್. ತಡಿ, ಕೋಲಮ್ ಡಿಸೈನ್ಸ್ ಎಲ್ಲ ಇರುತ್ತೆ ಅಂತೇಳಿ. ಅನ್ನಪೂರ್ಣೇಶ್ವರಿನ ಕೂರಿಸ್ಬೇಕು ಅಂತಂದ್ರೆ ಹಿಂಗೆ ಕೋಲಮ್ ಡಿಸೈನ್ ಎಲ್ಲ ಇರುತ್ತೆ. ಒಂದು ಆಸೆ ಅಂತೂ ಇತ್ತು, ಈ ತರ ರೆಡಿ ಮಾಡಿ ಕೂರಿಸ್ಬೇಕು ದೇವ್ರಿಗೆ ಅಂತ ಹೇಳಿ. ಹಾಗೆ ಈ ಮನೆಗೆ ಬಂದ ತಕ್ಷಣ, ಈ ಕಾರ್ನರ್ ನೋಡಿದ ತಕ್ಷಣ ನನ್ಗೆ ಅನ್ಸಿದ್ದು, ಓಕೆ ಇಲ್ಲಿ ಅನ್ನಪೂರ್ಣೇಶ್ವರಿನ ನಾನು ಇದು ಮಾಡಬೇಕು, ಪೂಜೆ ಮಾಡಬೇಕು, ಎಲ್ಲ ಬೇಳೆಕಾಳು ಅಕ್ಕಿ ಎಲ್ಲ ಹಾಕಿ ನನ್ನ ಕನಸು ಏನಿದೆ ಹಾಗೆ ಮಾಡಬೇಕು ಅಂತೇಳಿ. ಸೊ ನೋಡಿ ಸ್ಪೇಸ್ ಎಷ್ಟು ಚೆನ್ನಾಗಿದೆಲ್ಲ, ಗಾಜಿನ ಬಟ್ಲು ಇಟ್ಟಿದ್ದೀನಿ ಅಷ್ಟೇ. ಸೊ ಚೆನ್ನಾಗಿ ಕಾಣುತ್ತಾ ಅಂಥೇಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ಇವಾಗ ರೆಡಿ ಮಾಡಿದೆ. ಯಾವುದ್ರಲ್ಲಿ ರೆಡಿ ಮಾಡಿದೆ ಗೊತ್ತಾ? ಇಲ್ಲಿ ನೋಡಿ ಏನೇನೆಲ್ಲ ಇಟ್ಕೊಂಡಿದ್ದೀನಿ. ಕನ್ಸೀಲರ್ಸ್, ಸೊ ಕಲರ್ ಕರೆಕ್ಷನ್ಸ್ ಮಾಡೋವಂಥ ಕನ್ಸೀಲರ್ಸ್ನ ಯೂಸ್ ಮಾಡಿಕೊಂಡು ನಾನು ಆ್ಯಕ್ಚುಲಿ ಈ ಒಂದು ಪ್ಲೇಟ್ಸ್ನ ರೆಡಿ ಮಾಡಿದ್ದು. ಸೂಪರ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್. ಅಬ್ಬಾ, ನನ್ನ ಕೈಯಾರೆ ನಾನು ಎಷ್ಟು ಬ್ಯುಸಿ ಇದ್ದರೂ ಕೂಡ ಮಾಡಿದ್ದು. ಬಟ್ ಏನೋ ಒಂದು ಖುಷಿ, ಏನೋ ಒಂದು ಸ್ವಲ್ಪ ತುಂಬ ನೆಮ್ಮದಿ ಅಂತ ಅನ್ನಿಸ್ತು. ಕೈ ನೋಡಿ ಎಷ್ಟು ಗಲೀಜಾಗಿದೆ. ಸೊ ಇದನ್ನೆಲ್ಲ ಮಾಡೋವಾಗ ಏನೋ ಒಂಥರ ಖುಷಿ, ಫನ್ ಆ್ಯಕ್ಟಿವಿಟೀಸ್. ತುಂಬ ದಿನ ಆದಮೇಲೆ ಹೀಗೆ ಮಾಡಿದ್ದು. ಅದರಲ್ಲೂ ನಮ್ಮ ಮಿಂಚು ಮಾಡ್ಕೊಂಡಾಗ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಟು ಅದೇನೋ ಮೈಂಡಿಗೆ ಬಂದುಬಿಡ್ತು ರೆಡಿ ಮಾಡಬೇಕಂತೇಳಿ. ಸೊ ಮಾಡಿಬಿಟ್ಟೆ. ಅಂದರೆ ಕೆಲವೊಂದು ವಿಚಾರದಲ್ಲಿ ನಾನು ಹಿಂಗೆ, ಬಟ್ ನನ್ನನ್ನು ಯಾರೋ ತಡೆಯೋರು ಇರಬಾರ್ದು. ಅಕಸ್ಮಾತ್ ಅಮ್ಮ ಇದ್ದಿದ್ರು ಕೂಡ ಅಯ್ಯೋ ಅಮ್ಮ ಬೈತಾರೆ ಅಂತೇಳಿ ಮಾಡ್ತಿರ್ಲಿಲ್ಲ. ಜಯಂತ್ ಇದ್ದಿದ್ರು ಕೂಡ ಜಯಂತ್ ಬೈತಾರೆ ಅಂತೇಳಿ ಮಾಡ್ತಿರ್ಲಿಲ್ಲ. ಬಟ್ ಒಬ್ಬಳೇ ಇದ್ನಲ್ಲ, ಸೊ ಇದು ಮಾಡಿ ಸಖತ್ ಖುಷಿ ಆಯಿತು. ಹೇಗಿದೆ ಕಮೆಂಟ್ ಮಾಡಿ, ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಮಿಂಚು ಎದ್ದು ಬಿಟ್ರು ಮೇಡಮ್ ಅವರು. ನಾನು ಊಟ ಮಾಡ್ತಾ ಇದ್ದೀನಿ, ಇನ್ನೇನು ಮಲ್ಕೊಂಡಿದ್ದಾಳಲ್ಲ ಅಂತ ಅಂದ್ಕೊಂಡು ಆಗಲೇ ಎದ್ದು ಬಿಟ್ಟಿದ್ದಾಳೆ. ಪಾಪು ದಡ್ಡಿನಾ? ಚಿಟ್ಟಿ ದಡ್ಡಿ.
ನೀನು ಅಲ್ಲ ಚಿಟ್ಟಿ ದಡ್ಡಿ ಡುಮ್ಮಣ್ಣಿ ಪಾಪು ದುಮ್ಮಣ್ಣಿ ಪಾಪು ದುಮ್ಮಣ್ಣಿ ಅಂತೆ. ಅವರಿಬ್ರು ಅಣ್ಣ ತಂಗಿ ಸೇರ್ಕೊಂಡು ಪಾಪುಗೆ ಮುದ್ದೆ ಹೆಸರು, ಅವಳಿಗೆ ತುಂಬಾ ಪ್ರೀತಿಯಿಂದ ಆಟಾಡ್ಸುವಾಗ ಕರೆಯೋದು ಹೆಂಗ್ ಗೊತ್ತಾ, ದುಮ್ಮಣ್ಣಿ ಅಂತ ಕರೀತಾರೆ. ಅಲ್ಲಿ ಕಾಲು ಹಿಡ್ಕೊಂಡು ಆಟಾಡ್ತಿರೋದು. ಏ ಮಿಂಚು ಬಂಗಾರಿ ಅವಳು ತೊಟ್ಲಿಲಿ ನೋಡ್ತಿದ್ದಾಳನ್ನ. ಏ ಗುಂಡಮ್ಮ. ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊತ ವಸ್ತುಗಳನ್ನೆಲ್ಲ ಜೋಡಿಸ್ಕೊತ, ಏನಾದರೂ ಚೀಲಗಳಿತ್ತು ಅಂತಂದರೆ ಮೇಲ್ಗಡೆ ಇಡಿಸೋದಕ್ಕೆ ಎಲ್ಲದು ಕೂಡ ಡಿವೈಡ್ ಮಾಡಿಕೊಂಡು ಕೆಲಸಗಳು ಮಾಡ್ಕೊತಾ ಇದ್ದೆ. ಆಮೇಲೆ ಏನಂತಂದರೆ ನನಗೆ ಅಲ್ಲಿಂದ ಆ ಮನೆಯಿಂದ ಬಿಟ್ಟು ಬರೋದಕ್ಕೆ ಇನ್ನೊಂದು ಮೇನ್ ರೀಸನ್ ಅಂದರೆ ನನಗೆ ಹೆಲ್ಪಿಂಗಿಗೆ ಯಾರೂ ಸಿಗ್ತಾ ಇಲ್ಲ. ತುಂಬ ಸ್ಟ್ರೆಸ್ ಓವರ್ ಆಗ್ತಾಯಿದೆ. A to Z ಕೆಲಸ ನಾನೇ ಮಾಡಬೇಕಾಗಿದೆ. ಮಕ್ಕಳಿಂದ ಹಿಡಿದು ಮನೆ ಕೆಲಸ ಮತ್ತು ಊಟ ಪ್ರತಿಯೊಂದು, ನನ್ನ ಸೆಲ್ಫ್ ಕೇರ್ ಕೂಡ ಹೌದು. ಸೊ ಇದೆಲ್ಲ ಮಾಡುವಾಗ ಓವರ್ ಸ್ಟ್ರೆಸ್ ಆಗೇ ಆಗುತ್ತೆ. ಅದರಲ್ಲೂ ನನಗೆ ಯಾವುದಾದ್ರೂ ಒಂದು ಕೆಲಸ ಬಿಟ್ಟು ಕೂತ್ಕೊಳ್ಳೋದಕ್ಕೂ ಆಗಲ್ಲ. ಹಾಗಾಗಿನೇ ಪ್ರತಿಯೊಂದು ಯೋಚನೆ ಮಾಡಿ ಈ ಕಡೆ ಬಂದಿದ್ದು. ಸೊ ಮೇನ್ ರೀಸನ್ ಅಂತಂದರೆ ಇದು ಒಂದು, ಕೆಲಸಕ್ಕೆ ಯಾರಾದರೂ ಬೇಕಾಗ್ತಾರೆ ಅನ್ನೋ ಕಾರಣಕ್ಕೆ. ಸೊ ನಿಮಗೆ ಗೊತ್ತಾಗುತ್ತಲ್ವ, ಮಕ್ಕಳಿಗೆ ಊಟ ಕೂಡ ನಾನೇ ಮಾಡಿಸ್ಬೇಕು ಅಂತಿದ್ದಾಗ ಅದು ಹೆವಿ ಕೆಲಸ ಆಗುತ್ತೆ. ಅಟ್ಲೀಸ್ಟ್ ನನಗೆ ಮನೆ ಕೆಲಸ ಎಲ್ಲ ಮಾಡಿಕೊಟ್ರು ಅಂತಂದರೆ ಇನ್ನೆಲ್ಲದು ಕೂಡ ನಾನು ಮಾಡ್ಕೊಳ್ಳೋಷ್ಟು ಎಬಿಲಿಟಿ ಇದೆ. ಆ್ಯಂಡ್ ಅದರಲ್ಲೂ 1 hour ನಾನು ಆರಾಮ್ಸೆ ರೆಸ್ಟ್ ಮಾಡ್ಬೋದು ಮಧ್ಯಾಹ್ನ. ಸೊ ಅದು ಕೂಡ ನನಗೆ ಯೋಚನೆ ಮಾಡಿನೇ ನಾನು ಈ ಕಡೆ ಬಂದಿದ್ದು. ಹಾಗೆ ಒಬ್ರಿಗೆ ಹೇಳಿದ್ದೀವಿ ನಾಳೆಯಿಂದ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡಿ ಮಿಂಚು ಕೂಡ ಮಲ್ಕೊಂಡಿದ್ದಾಳೆ ಈವ್ನಿಂಗ್ ಟೈಮಲ್ಲಿ. ಇವಳನ್ನ ಮಲಗಿಸೋದು ಕೂಡ ಅಷ್ಟೇ ಕಷ್ಟ. ಪರ್ಟಿಕ್ಯುಲರ್ ಆಗಿ ಅವಳು ಎದ್ಲು ಅಂತಂದರೆ ಒಂದು 4 ತಾಸು ಅಂದರೆ 4 ತಾಸು ಮಲ್ಕೊಂಡು ಎದ್ದಿರ್ತಾಳೆ, ಆಟಾಡ್ತಾಳೆ, ಮತ್ತು ಆಮೇಲೆ 2 ತಾಸು ಮಲ್ಕೊಂಡಿರ್ತಾಳೆ. ಆವಾಗ ಬೇಕಿದ್ರೆ ಈ ಥರ ಫ್ರೀಯಾಗಿ ಮಾಡ್ಕೊತಾ ಇರ್ಬೋದು. ಆ್ಯಂಡ್ ಪಾತ್ರೆಗಳಿಡೋದಕ್ಕೆ ಈ ಟಬ್ಗಳೆಲ್ಲ ಕೆಲವೊಂದು ಇನ್ನೂ ಸೆಟ್ ಆಗೇ ಇಲ್ಲ ನಮ್ಮ ಮನೆಗೆ. ಅಷ್ಟರೊಳಗಡೆ ಜಯಂತ್ ಎಲ್ಲ ತೆಗೆದು ಮೇಲಿಟ್ಬಿಟ್ಟಿದ್ದಾರೆ. ಸೊ ನೋಡಿ ಕೆಲವೊಂದು ಇವು ಬೇಕಿತ್ತು, ಇನ್ನು ಟಬ್ಗಳು ಬೇಕಿತ್ತು ಪಾತ್ರೆ ಹಾಕೋದಕ್ಕೆ. ಇನ್ನು ಅವರು ಪಾತ್ರೆ ತೊಳೆಯೋದಕ್ಕೆ ಬರ್ತಾರಲ್ವ, ಸೊ ಅವ್ರಿಗೆ ಮುಸ್ರಿ ಎಲ್ಲ ನೀಟಾಗಿ ತೆಗೆದು ಜಸ್ಟ್ ವಾಶ್ ಮಾಡೋವಂಥ ಪಾತ್ರೆಗಳನ್ನ ಟಬ್ಬಲ್ಲಿ ತುಂಬಿಡ್ತೀನಿ, ಬಂದು ತೊಳೆದು ಕೊಡ್ತೀರಾ ಅಂತಂದಿದ್ದಕ್ಕೆ ಓಕೆ ಅಂತಂದಿದ್ದಕ್ಕೆ, ಮತ್ತು ಅವ್ರಿಗೂ ರೆಡಿ ಮಾಡಬೇಕಲ್ವ. ಸೊ ತೊಗೊಂಡೋಗಿ ಎಲ್ಲ ಟಬ್ಗಳನ್ನೂ ಮೇಲಿಟ್ಟಿದ್ದಾರೆ ಅಂತೇಳಿ ಬೈದು ಸೊ ಇವಾಗ ಮೇಲೆ ಹತ್ತಿಸಿ ಅವ್ರನ್ನ ತೆಗೆಸ್ತಾ ಇದ್ದೀನಿ. ಇಬ್ಬರು ಅಪ್ಪ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ ಗೊತ್ತಾ ಈ ಥರ ಕೆಲಸಗಳು ಮಾಡುವಾಗ. ಚಿಟ್ಟಿನ ಮೇಲೆ ಹತ್ತಿಸಿ ತೆಗಿತಾ ಇದ್ದಾರೆ. ಸೊ ಅವನಿಗೂ ಅಷ್ಟೇ ಇದೆಲ್ಲ ತುಂಬ ಇಷ್ಟ, ಹಿಂಗೆ ಅವ್ರ ಅಪ್ಪನ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು. ನೋಡಿ ಈ ಥರದ್ದೆಲ್ಲ ಮಾಡೋದಕ್ಕೆ ಚಿಟ್ಟಿ ಸಖತ್ ಹೆಲ್ಪ್ ಮಾಡ್ತಾನೆ. ಆಮೇಲೆ ಇಷ್ಟು ದಿನ ಅವ್ನು ಸಣ್ಣವನಿದ್ದ ಮನೆಗಳೆಲ್ಲ ಚೇಂಜ್ ಮಾಡುವಾಗ, ಬಟ್ ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಈ ಸರಿ ಮನೆ ಚೇಂಜ್ ಮಾಡುವಾಗ ಎಷ್ಟೊಂದು ಹೆಲ್ಪ್ ಮಾಡಿದಾನೆ ಗೊತ್ತಾ. ಅಡುಗೆ ಮನೆಯಲ್ಲಂತೂ ಫುಲ್ಲು ಒಂದು ಏನೋ ಸಣ್ಣ ಪಾತ್ರೆ ಇದು ನಾನೊಂದು ಡ್ರಮ್ನ ತುಂಬಿಟ್ಟಿದ್ದೆ. ಆ ಡ್ರಮ್ ಪೂರ್ತಿ ಅವನೇ ವಸ್ತುಗಳನ್ನೆಲ್ಲ ತೆಗೆದು ಜೋಡಿಸಿರೋದು. ಸಖತ್ ಖುಷಿ ಆಯ್ತು ನನಗೆ. ಬರ್ತಾ ಮಕ್ಕಳು ನೋಡಿ ದೊಡ್ಡವರಾಗ್ತಾರೆ, ಜವಾಬ್ದಾರಿಗಳು ಬರುತ್ತೆ, ಕೆಲಸಗಳು ಮಾಡಿಕೊಡ್ತಾರೆ ಅಂತೇಳಿ ಒಂಥರ ಏನೋ ಫೀಲಿಂಗ್. ಆ್ಯಂಡ್ ಮಿಟ್ಟು ಕೂಡ ಇಲ್ಲಿ ನೋಡಿ ಸಣ್ಣ ಟೇಬಲ್ ಹಾಕೊಂಡು ನಿಂತ್ಕೊಂಡು ಕಾಯ್ತಾ ಇದ್ದಾಳೆ ಅವ್ರಿಗೋಸ್ಕರ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳನ್ನ ಹೆಂಗೆಂಗೋ ಮರೆಸಿ ಇವಾಗ ಜಯಂತ್ ಹೋಗ್ತಾ ಇದ್ದಾರೆ. ಸೊ ಎಲ್ಲಿ ಹೋಗ್ತಿದ್ದಾರೆ ಮತ್ತೆ ಇನ್ನೊಂದು ಸ್ವಲ್ಪ ಕೆಲಸ ಇದಪ್ಪಿ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂತೇಳಿ. ಪಾಪ 2 days ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಅವರು. ಆಮೇಲೆ 2 days ಕೆಲಸ ಕೂಡ ರಜೆ ಹಾಕಿದ್ದಾರೆ. ಅದಕ್ಕೆ ಇವಾಗೇನು 3ನೇ ದಿನ ಆಯ್ತಲ್ಲ, ಹಾಗಾಗಿ ಅವರು ಸ್ವಲ್ಪ ಮಾತಾಡ್ಕೊತ ಫೋನಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿ ವರ್ಕ್ ಮಾಡ್ಕೊತಾ ಇದ್ರು. ಸಂಜೆ ಈವ್ನಿಂಗ್ ಆಲ್ರೆಡಿ ಕತ್ಲಾಗಿದೆ. ಹಾಗೆ ಮಿಂಚು ಎದ್ಲು ಅಂತಂದರೆ ಸ್ವಲ್ಪ ಕಷ್ಟನೇ ಕೆಲಸ ಆಗೋದು. ಹಾಗೆ ಚಿಟ್ಟಿ ಹೋಮ್ವರ್ಕ್ ಎಲ್ಲ ಮುಗಿಸ್ದ. ಆ್ಯಂಡ್ ಮಿಂಟು ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ನೋಡಿ ಇವಳ ಜೊತೆ ನಾನು ನಗಾಡ್ತಾ ಇದ್ದೀನಿ. ಆ್ಯಂಡ್ ಈ ಗೊಂಬೆ ನೋಡಿದ್ರೆ ಸಾಕೊಳ್ಳಿ ಯಾಕೋ ಎದ್ಕೊಂತಿದ್ದಾಳೆ. ಹಾಗೆ ಆ ಭಯ ಹೋಗಬೇಕು ಅಂತೇಳಿ ನಿಧಾನಕ್ಕೆ ಇಟ್ಟು ಆಟ ಆಡಿಸ್ತಾ ಇದ್ದೀನಿ. ಏನಂತಂದರೆ ತುಂಬ ಎದುರ್ತಾ ಇದ್ಲು. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ, ಹತ್ರ ಇದೆ. ಉಯ್ ಯಾಕೆ ಇದು ಗೊಂಬೆಮ್ಮ ಇದು. ಹಾಯ್ ಮಿಂಚು, ಹಾಯ್. ಇಲ್ಲ ಅದು ಭಯ ಇರುತ್ತಲ್ಲ, ಅದು ಹೋಗಬೇಕು, ಅವಾಗ ಎದುರ್ಕೊಳ್ಳಲ್ಲ. ಸೊ ಹಾಗೆ ನಾವು ಆಟ ಆಡಿಸ್ಬೇಕು, ಸರಿನಾ. ಅವ್ರು ಎದುರ್ತಾರೆ ಅಂತೇಳಿ ಮತ್ತೆ ಜಾಸ್ತಿ ಅದನ್ನು ಬಚ್ಚಿಟ್ರೆ ಸಡನ್ನಾಗಿ ನೋಡಿ ಎದುರ್ಕೊಂತಾರೆ. ಮಿಂಚು ಹಾಯ್, ಮುದ್ದು ಮುಂಗುರಿ. ಇವಳನ್ನು ಮಧ್ಯಾಹ್ನ ಫ್ರೆಶ್ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ನೋದೇ ಸುಸ್ತಾಗ್ಬಿಡ್ತು. ಸೊ ನೋಡಿ ಇದು ಕತೆ. ಹಾಗೆ ನನಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿನೇ ನಾನು ಈ ಕಡೆ ಸೈಡ್ ಬಂದಿದ್ದಲ್ವಾ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಗಂಟಲು ತುಂಬ ನೋವಾಗ್ತಾ ಇದೆ. ಆಮೇಲೆ ಸ್ವಲ್ಪ ದಪ್ಪ ಆಗಿರೋ ಥರನೂ ಕಾಣಿಸ್ತಾ ಇದೆ. ಯೋಗ ಬಿಟ್ಟು ರೋಗ ತಂದ್ಕೊಂಡಂಗೆ ಆಯಿತು ನನ್ನ ಕತೆ. ಸೀರಿಯಸ್ಲಿ ನಗ್ತಾನೆ ನೋಡಿ. ಏನು ಯಾಕೋ ನಗ್ತಿದ್ಯಾ? ರೈಮ್ಸ್ ಹೇಳಿದ್ ನಾನು ಅದಕ್ಕೆ. ನಿಜ ಫ್ರೆಂಡ್ಸ್, ಆ್ಯಕ್ಚುಲಿ ಒಂದು ಸ್ವಲ್ಪ ಲೇಸಿನೆಸ್ ನಾನು ಎಷ್ಟೊಂದು ಕಂಟ್ರೋಲ್ ಮಾಡಿದಂಥ ಥೈರಾಯ್ಡ್ ಇವಾಗ ಯಾಕೋ ಜಾಸ್ತಿ ಆಯಿತು ಅಂತ ಅನಿಸ್ತಿದೆ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇದ್ದೀನಿ.
ಓ ನಮ್ಮ ಚುಪ್ಪಲ್ ಏನು ಹೇಳ್ತೀರ ಒಂದು ಕತೆ ಕಟ್ಕೊಂಡು ಹಾಗೆ ಮತ್ತೆ ನಾನು ಇವಾಗ ಮನೆಯೆಲ್ಲ ಸೆಟ್ ಮಾಡ್ಕೊಂಡಿದ್ದಾಯಿತು. ಮತ್ತು ನನ್ನ ರೂಟೀನ್ಸ್ ಏನಿದೆ ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು ಅಂತ ಅಂದ್ಕೊಂಡ್ಬಿಟ್ಟೆ. ನಾನು ಮೆಂಟಲಿ ಫಿಕ್ಸ್ ಆದೆ. ಯಾಕಂದರೆ ಇಷ್ಟು ಮಟ್ಟಿಗೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಹಾಗೆ, ಬಟ್ ಕೆಲವೊಂದಷ್ಟು ಚೇಂಜಸ್ನ ನಾವು ಮಾಡ್ಕೊಳ್ತಾ ಇದ್ರೆ ನಮ್ಮದು ಹೆಲ್ತ್ ಹಾಳಾಗುತ್ತೆ. ನೋಡಿ ಎಷ್ಟೊಂದು ದಪ್ಪ ಕಾಣಿಸ್ತಿದೆ ಅಲ್ಲ, ನನಗೆ ಒಂಥರ ಅನ್ನಿಸ್ತಾ ಇದೆ ಯಾಕಾದರೂ ಬಿಟ್ನೋ ನಾನು. ಆ್ಯಂಡ್ ಅದೇ ಥರ ಕಂಟಿನ್ಯೂ ಮಾಡಬೇಕಿತ್ತು, ಸುಮ್ಮನೆ ಅನ್ಹೆಲ್ತಿ ಆದೆ ನಾನು ಮತ್ತೆ ಅಂತ ಅಂದ್ಕೊಂಡು. ಸೊ ಏನಿಲ್ಲ, ಮತ್ತೆ ನಾಳೆಯಿಂದ ನಮ್ಮದು ರೂಟೀನ್ಸ್ ಇಷ್ಟೇ ಕಷ್ಟ ಆಗೋವಾಗಿಲ್ಲ, ನಾನು ಮೇಂಟೈನ್ ಮಾಡೇ ಮಾಡ್ತೀನಿ. ಹಾಗೆ ಕೆಲಸದವ್ರಿಗೆ ಒಬ್ರಿಗೆ ಹೇಳಿದ್ದೀನಿ, ಇಲ್ಲಿ ಒಬ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅದನ್ನೇ ಸಂಜೆ ಫುಲ್ ಮಾತಾಡಿದ್ದೀನಿ ಅವ್ರ ಜೊತೆ. ನಾಳೆ ಅವ್ರು ಬಂದು ಮಾಡ್ಕೊಟ್ಟು ಹೋಗ್ತಾರಂತೆ. ಸೊ ನಾಳೆಯಿಂದ ನಂದು ಜಸ್ಟ್ ನನ್ನ ಕೆಲಸಗಳು ನಾನು ಮಾಡ್ಕೋಬೇಕು, ಸ್ವಲ್ಪ ಫ್ರೀಯಾಗಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತಾ ಇಲ್ಲ ಗೊತ್ತಿಲ್ಲ. ಹಾಗೆ ರೊಟ್ಟಿ ಮಾಡೋದಕ್ಕೆ ಹೇಳಿದ್ದೀನಿ, ಅಕ್ಕನೇ ಮಾಡ್ಕೊಡ್ತಾರೆ. ಇಷ್ಟು ದಿನ ಹೇಳ್ತಿದ್ರು ಮಾಡ್ಕೊಡ್ತೀವಿ ಅಂತೇಳಿ. ಸೊ ಫೈನಲಿ ಇವಾಗ ಹೇಳಿದ್ದೀನಿ ನನಗೆ ಮಾಡ್ಕೊಳ್ಳೋದಕ್ಕಾಗಲ್ಲ, ಬಟ್ ನನಗೆ ರೊಟ್ಟಿ ಬೇಕೇ ಬೇಕು, ಸೊ ಮಾಡ್ಕೊಡಿ ಅಂತೇಳಿ. ಅದನ್ನು ಕೂಡ ನಾಳೆಯಿಂದ ಕೆಲಸ ಆಗುತ್ತೆ. ಈ ಮೇಡಮ್ ಅವ್ರು ನೋಡಿ ಮಾತಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿಗೆ ಐ ಥಿಂಕ್ ಸಾಕು ಅಂತ ಅನ್ಕೊತೀನಿ. ನೆಕ್ಸ್ಟ್ ನಾಳೆ ಮತ್ತೆ ಒಂದು ಒಳ್ಳೆ ಲಾಗ್ ಜೊತೆಗೆ ಆ್ಯಂಡ್ ರೆಸಿಪೀಸ್ ಜೊತೆಗೆ ಮಿಟ್ಟು ಊಟ ಮಾಡ್ತಾ ಇದ್ದಾಳೆ ಆಲ್ರೆಡಿ. ಸೊ ನಾವು ಇನ್ನೂ ಊಟ ಮಾಡಬೇಕು. ಹಾಗೆ ಅಡುಗೆಗೆ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಅನ್ನ ಮತ್ತು ಬಟಾಣಿ ಮಸಾಲ ಬರುತ್ತೆ. ಸೊ ಆ ಥರ ಲೈಟಾಗಿ ದಾಲ್ ಟೈಪ್ ಮಾಡ್ಕೊಂಡಿದ್ದೀನಿ. ಬಟಾಣಿದ್ರಲ್ಲಿ ಏನಿಲ್ಲ, ಬಟಾಣಿ ನೆನೆ ಹಾಕಿರ್ತೀವಲ್ಲ, ಸೊ ಅದನ್ನು ಕುದಿಸಿ ಸ್ವಲ್ಪ ಮಸಾಲೆಗೆ ಬಟಾಣಿ ಕೂಡ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ತೋರ್ಸೋಕ್ಕಾಗಲಿಲ್ಲ, ಬಟ್ ನೆಕ್ಸ್ಟ್ ನಾಳೆಯಿಂದ ನಾನು ಏನೇನೆಲ್ಲ ರೆಸಿಪೀಸ್ ಮಾಡ್ತೀನಿ, ಡೈಲಿ ರೂಟೀನ್ಸ್ ಎಲ್ಲ ಹೆಂಗಿರುತ್ತೆ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಐ ಹೋಪ್ ನನ್ನ ಈ ಒಂದು ಬ್ಯುಸಿ ರೂಟೀನ್ಸ್ನ ಅರ್ಥ ಮಾಡ್ಕೊತೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಯಾರಿಗಾದ್ರೂ ಬೇಜಾರಾಗ್ತಾ ಇದ್ರೆ ಬರುವಂಥ ಲಾಗ್ಸಲ್ಲಿ ನಿಮಗೆ ಇಷ್ಟ ಆಗೋ ಥರನೇ ಪ್ರತಿಯೊಂದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಹಿಂಗೆ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್ ಬಾಯ್. ಓ ನೀನು ಹೇಳು ಬಾಯ್. ಇವಳು ಬಾಯ್ ಮಾಡ್ತಾಳೆ.